ಕಾಶ್ಮೀರದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂದ್ರೆ ಇಡೀ ಭಾರತದ ಜನತೆ ಕಾಶ್ಮೀರದ ಕೂಗನ್ನು ಅರ್ಥ ಮಾಡ್ಕೊಳ್ಬೇಕು. ಆರ್ಟಿಕಲ್ 370 ರದ್ದು ಮಾಡೋದು ಮಾತ್ರ ಅಲ್ದಿರ ಗಾಯದ ಮೇಲೆ ಉಪ್ಪು ಸವರೋ ಥರ ರಾಜ್ಯದ ಸ್ಥಾನಮಾನವನ್ನು ನೀವು ಕೇಂದ್ರಾಡಳಿತ ಸ್ಥಾನಮಾನಕ್ಕೆ ಇಳಿಸ್ತೀರಿ. ಅವ್ರು ಹಿಂದೂ ಮುಸ್ಲಿಂ ಮಾಡಬೇಕಂತ ಬಂದರು, ಕೆಲವ್ರು ಕೇಳಿದ್ದಾರೆ ನೀವು ಮುಸ್ಲಿಮರ ಅಂತೇಳಿ. ಅವ್ರಿಗೆ ಇದನ್ನು ಹಿಂದೂ ಮುಸ್ಲಿಂ ಅಂತ ಮಾಡಿ ಇಡೀ ಭಾರತಕ್ಕೆ ಬೆಂಕಿ ಹಚ್ಚುವ ಉದ್ದೇಶ ಇದೆ ಅಂತ ಇಟ್ಕೊಳ್ರಿ. ನಾವು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ, ವಿಶೇಷವಾಗಿ ಸಂಘ ಪರಿವಾರ, ನೀವು ಪಾಕಿಸ್ತಾನದ ಅಜೆಂಡಾವನ್ನು ಇಲ್ಲಿ ಜಾರಿಗೆ ತರ್ತಿದ್ದೀರಿ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 502ನೇ ಕಂತಿಗೆ ನಿಮಗೆ ಸ್ವಾಗತ. ಇದೇ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಪೆಹಲ್ಗಾಮ್ ಪ್ರಾಂತ್ಯದ ಬೈಸರಣ್ ಹುಲ್ಲು ಹಾಸಿನ ಅತ್ಯಂತ ಮನಮೋಹಕವಾದಂಥ ಪ್ರವಾಸಿ ತಾಣದಲ್ಲಿ ಅಮಾಯಕವಾಗಿ ಅಲ್ಲಿ ಬಂದು ಸೌಂದರ್ಯವನ್ನು ಸವಿತಿದ್ದಂಥ ಸುಮಾರೊಂದು 25 ಪ್ರವಾಸಿಗರನ್ನು ಹಾಗೂ ಆ ಪ್ರವಾಸಿಗರಿಗೆ ಸಹಾಯಕರಾಗಿದ್ದಂಥ ಸ್ಥಳೀಯರನ್ನು ಒಟ್ಟು 26 ಜನರನ್ನು ಅತ್ಯಂತ ಅಮಾನುಷವಾಗಿ 5 ಜನ ಉಗ್ರಗಾಮಿಗಳು ಕೊಂದಾಕಿದ್ದಾರೆ. ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ 1999ರಲ್ಲಿ ಕ್ಲಿಂಟನ್ ಭಾರತಕ್ಕೆ ಪ್ರವಾಸಕ್ಕಾಗಿ ಬಂದಿದ್ದಾಗ ಚಿತಿಶಿಂಗ್ಪುರ ಅನ್ನುವಂತಹ ಕಾಶ್ಮೀರದ ಒಂದು ಕಡೆ ಏನೊಂದು ಸಿಖ್ ಸಾಮಾನ್ಯ ಜನರನ್ನು ಉಗ್ರಗಾಮಿಗಳು ಕೊಂದಾಕಿದ್ರು. ಅದನ್ನು ಬಿಟ್ಟರೆ ಪ್ರಾಯಶಃ ಕಾಶ್ಮೀರದಲ್ಲಿ ಅತಿ ಹೆಚ್ಚು ನಾಗರಿಕರನ್ನು, ಅದರಲ್ಲೂ ವಿಶೇಷವಾಗಿ ಪ್ರವಾಸಿಗರನ್ನು ಗುರಿ ಮಾಡಿ ಕೊಂದು ಹಾಕಿದ್ದು ಇದು ಪ್ರಥಮ. ಈ ಹಿಂದೆ ಒಬ್ಬರನ್ನು ಇಬ್ಬರನ್ನ ಅಮರನಾಥ್ ಪ್ರವಾಸಿಗರನ್ನು ಅಲ್ಲಿ ಕೊಂದಾಕಿದ್ದಂಥ ಉದಾಹರಣೆಗಳಿತ್ತು. ಆದರೆ ಒಂದು ಪ್ರವಾಸಿ ತಾಣದಲ್ಲಿ ವಿಶೇಷವಾಗಿ ಪ್ರವಾಸಿಗರನ್ನೇ ಗಮನದಲ್ಲಿಟ್ಟುಕೊಂಡು ಕೊಂದಾಕಿರುವಂತಹ ಈ ಪ್ರಕರಣ ಒಟ್ಟಾರೆ ಕಾಶ್ಮೀರದಲ್ಲಿ ನಡೀತಿರುವಂತಹ ಭಯೋತ್ಪಾದನೆ, ಕಾಶ್ಮೀರದ ಸಮಸ್ಯೆ, ಅದಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಪ್ರತಿಕ್ರಿಯೆಗಳು ಇವೆಲ್ಲಕ್ಕೂ ಕೂಡ ಬೇರೆಯೇ ಆದಂಥ ಆಯಾಮ ಕೊಟ್ಟಿದೆ. ಭಾರತದಲ್ಲಿ ಅತ್ಯಂತ ಆತಂಕ, ಸಿಟ್ಟು, ಸಹಜವಾದಂಥ ಆಕ್ರೋಶ. ಯಾಕಂದರೆ ಅತ್ಯಂತ ಅಮಾಯಕರು. ಇನ್ಫ್ಯಾಕ್ಟ್ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ ಎಲ್ಲವೂ ಸರಿ ಹೋಗ್ಬಿಟ್ಟಿದೆ, ನಾರ್ಮಲ್ಸಿ ಹ್ಯಾಸ್ ರಿಟರ್ನ್, ಸಂಪೂರ್ಣವಾದಂಥ ಸಹಜ ಸ್ಥಿತಿಗೆ ಮರಳಿದೆ, ಆದ್ದರಿಂದ ನೀವು ಅಲ್ಲಿ ಬಂದು ಜಮೀನು ಕೊಂಡ್ಕೋಬೋದು, ಪ್ರವಾಸಕ್ಕೂ ಹೋಗ್ಬೋದು ಅಂತೇಳಿ ಒಂದೇ ಸಮನೆ ಭಾರತದಲ್ಲಿ ಪ್ರಚಾರ ಮಾಡಿದಂಥ ಕಾರಣಕ್ಕಾಗಿ, ಅದರಲ್ಲೂ ವಿಶೇಷವಾಗಿ 2019ರಲ್ಲಿ ಭಾರತದ ಸಂವಿಧಾನ ಕಾಶ್ಮೀರಕ್ಕೆ ಕೊಟ್ಟ ಭರವಸೆ ಏನಿತ್ತು ಆರ್ಟಿಕಲ್ 370 ಅದನ್ನು ಮತ್ತು ಆರ್ಟಿಕಲ್ 355A ಇವೆರಡನ್ನು ರದ್ದು ಮಾಡಿದ ನಂತರ ಅಲ್ಲಿ ಭಯೋತ್ಪಾದನೆ ಸಂಪೂರ್ಣ ತಹಬದಿಗೆ ಬಂದಿದೆ. ಅದಕ್ಕೂ ಮುಂಚೆ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡಿದಾಗಲೂ ಕೂಡ, ಡಿಮಾನಿಟೈಸೇಷನ್ ಅಂದರೆ ನೋಟು ನಿಷೇಧ ಮಾಡಿದ್ದೇನೆ, ನಾವು ಕಾಶ್ಮೀರಿ ಉಗ್ರಗಾಮಿಗಳಿಗೆ ಏನು ಹಣದ ಸರಬರಾಜಿದೆ ಅದನ್ನು ತಡೆಯುವುದಕ್ಕೆ ಮಾಡಿದ್ದೀವಿ ಅನ್ನೋ ನೆಪದಲ್ಲೂ ಕೂಡ ಅದನ್ನು ಬಳಸ್ಕೊಳ್ಳಲಾಗಿತ್ತು. 2019 ಆರ್ಟಿಕಲ್ 370 ರದ್ದತಿಯನ್ನು ಕೂಡ ಎಲ್ಲ ಸಹಜ ಸ್ಥಿತಿ ಮರಳಿದೆ ಅನ್ನೋದಕ್ಕೆ ಬಳಸ್ಕೊಳ್ಳಲಾಗಿತ್ತು. ಇವೆಲ್ಲದರ ಹಿನ್ನೆಲೆಯಲ್ಲಿ ಕಾಶ್ಮೀರ ಸಂಪೂರ್ಣ ಸಹಜ ಸ್ಥಿತಿಗೆ ಮರಳಿದೆ, ನೀವು ಅಲ್ಲಿ ಬಂದು ಸ್ವರ್ಗ ಸುಖವನ್ನು ಅನುಭವಿಸಬಹುದು ಅಂತ ಸತತವಾಗಿ ಮಾಡಿದ ಪ್ರಚಾರದ ಭಾಗವಾಗಿ ಮತ್ತು ಕಳೆದ 1-2 ವರ್ಷದಿಂದ ನಿರಂತರವಾಗಿ ಅಲ್ಲಿ ಪ್ರವಾಸಿಗರ ಸಂಖ್ಯೆಯೂ ಕೂಡ ಏರ್ತಿತ್ತು. ಉದಾಹರಣೆಗೆ ಹೋದ ವರ್ಷ ಸುಮಾರು ಒಂದು 20 ಲಕ್ಷ ಪ್ರವಾಸಿಗರು ಅಲ್ಲಿ ಭೇಟಿ ಕೊಟ್ಟಿದ್ದರೆ, ಇವತ್ತಿನ 2024ರಲ್ಲಿ ಸುಮಾರು ಒಂದು 35 ಲಕ್ಷ. ಇತ್ತೀಚಿನ 2025ರಲ್ಲಿ ಇದುವರೆಗೆ ಈಗಾಗಲೇ 10-12 ಲಕ್ಷ ಜನ, ಸುಮಾರಷ್ಟು ಲಕ್ಷ ಬುಕ್ಕಿಂಗ್ ಕೂಡ ಅಲ್ಲಿ ಆಗಿತ್ತು. ಹೀಗಾಗಿ ಪ್ರವಾಸೋದ್ಯಮವೂ ಕೂಡ ಗರಿಗೆದ್ದಿರುತ್ತು. ಒಂದು ಕಡೆ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಗರಿಗೆದಿರುವಂಥ ಹೊತ್ತಿನಲ್ಲೇ ಪಕ್ಕದ ಜಮ್ಮುವಿನ ಪ್ರಾಂತ್ಯದಲ್ಲಿ, ಅದರಲ್ಲೂ ಕೂಡ ಪೂಂಚ್ ಮತ್ತು ರಜೌರಿ ಪ್ರಾಂತ್ಯದಲ್ಲಿ ಸತತವಾಗಿ ಕಳೆದ 2 ವರ್ಷಗಳಲ್ಲಿ ಸತತವಾಗಿ ಉಗ್ರಗಾಮಿಗಳು ಅಲ್ಲಿರುವಂತಹ ಹಳ್ಳಿಗಳ ಮೇಲೆ, ರಿಮೋಟ್ ಏರಿಯಾಗಳಲ್ಲಿ ದಾಳಿ ಮಾಡಿ ತಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡ್ತಾನೆ ಬರ್ತಿದ್ದಾರೆ. ಆದರೆ ಎಲ್ಲವೂ ಸರಿಯೋಗಿದೆ ಮತ್ತು ತಮ್ಮ ರಾಜಕೀಯ ನಿರ್ಣಯಗಳ ಕಾರಣಗಳಿಗಾಗಿಯೇ ಇವೆಲ್ಲವೂ ಸರಿಯೋಗಿದೆ ಮತ್ತು ಇದೆಲ್ಲದರ ಕೀರ್ತಿ ತಮಗೆ ಸಲ್ಲಬೇಕು ಅನ್ನುವ ರಾಜಕೀಯ ಉದ್ದೇಶದೊಂದಿಗೆ ಭಯೋತ್ಪಾದನೆ ಸಂಪೂರ್ಣವಾಗಿ ಹತ್ತಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗಿ ಈ ಘಟನೆ ನಡೆಯುವ 3 ವಾರಗಳ ಮುಂಚೆನೂ ಕೂಡ ಜಮ್ಮು ಪ್ರಾಂತ್ಯದಲ್ಲಿ ಭಯೋತ್ಪಾದನೆ ದಾಳಿಯಾಗಿತ್ತು. ಅವೆಲ್ಲವನ್ನು ಕೂಡ ಪಕ್ಕಕ್ಕೆ ಸರಿಸಿ ಯಾವುದೇ ಬಗೆಯಾದಂಥ ವಿಶೇಷವಾಗಿ ಪ್ರವಾಸಿಗರಿಗೆ ರಕ್ಷಣೆಯನ್ನು ಕೊಡಬಹುದಾದಂಥ
ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿರ ಅಲ್ಲಿ ಪ್ರವಾಸಿಗರು ಬಂದಿದ್ದ ಕಾರಣಕ್ಕಾಗಿ ಎಲ್ಲವೂ 1-2 ವರ್ಷದಿಂದ ಹೋಗಿ ಬಂದವರು ಕಿವಿಯಿಂದ ಕಿವಿಗೆ ಹೇಳ್ತಾರೆ ಎಲ್ಲವೂ ಸರಿ ಹೋಗಿದೆ. ಯಾಕಂದರೆ 1990ರಿಂದ ಕಾಶ್ಮೀರಕ್ಕೆ ಹೋಗಿ ಬರ್ತಿರೋರನ್ನ ನೀವು ವಿಚಾರಿಸಿದ್ರೆ ಅಲ್ಲಿ ಪ್ರತಿ 1 ಕಿಲೋಮೀಟ್ರಿಗೆ 3 ಜನ ಸೈನಿಕರು, ಅತ್ಯಂತ ಒಂದು ರೀತಿಯ ಆತಂಕದ ವಾತಾವರಣ, ಸೈನಿಕೀಕರಣ ಆಗಿದ್ದಂಥ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ನಡೆಯುವುದು ಬಹಳ ಕಷ್ಟನೇ ಇತ್ತು. ಆದರೆ ಈಗ ಎಲ್ಲವೂ ಸರಿ ಹೋಗಿದೆ ಎಂದಾಗ ಸಹಜವಾಗಿಯೇ ಅಮಾಯಕ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಹೋಗೋದಕ್ಕೆ ಪ್ರಾರಂಭಿಸಿದ್ದಾರೆ. ಅದರಲ್ಲೂ ಕೂಡ ಪೆಹಲ್ಗಾಮ್ನ ಬೈಸರನ್ನ ಈ ಹುಲ್ಲುಹಾಸಿನ ಪ್ರಾಂತ್ಯ ಏನಿದೆ ಇದನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಪೆಹಲ್ಗಾಮಿನಿಂದ ಬೈಸರನ್ ಹಾಸಿನ ಪ್ರಾಂತ್ಯಕ್ಕೆ ಬರಬೇಕು ಅಂತಂದರೆ ನೀವು ಯಾವುದೇ ವಾಹನಗಳ ಮೂಲಕ ಬರೋಕ್ಕಾಗೋದಿಲ್ಲ. ನೀವು ಪೋನಿ ಕುದುರೆಗಳನ್ನ ಹತ್ಕೊಂಡು ಅಥವಾ ಬರಿಗಾಲಲ್ಲಿ ನಡ್ಕೊಂಡು ಅಲ್ಲಿಗೆ ತಲುಪಬೇಕು. ಮುಖ್ಯವಾದಂಥ ರಸ್ತೆಯಿಂದ ಕನಿಷ್ಠ 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಅಲ್ಲಿ ಇನ್ಫ್ಯಾಕ್ಟ್ 500ರಿಂದ 1000 ಜನ ಪ್ರವಾಸಿಗರು ಇದ್ದರು ಅಂತಲೂ ಕೂಡ ಹೇಳಲಾಗುತ್ತೆ. ಅಲ್ಲಿ ಕನಿಷ್ಠ ಪಕ್ಷ ಒಬ್ಬ ಪೊಲೀಸ್ ಪೇದೆಯೂ ಕೂಡ ಇಲ್ಲದಿರುವಂತಹ ಸಂದರ್ಭ ಇತ್ತು. ನಿಮಗೆ ಗೊತ್ತಿರಬೇಕು, ಆರ್ಟಿಕಲ್ 370 ರದ್ದಾದ ಮೇಲೆ ಕಳೆದ ವರ್ಷ ಅಲ್ಲಿ ಚುನಾವಣೆ ಆಗಿದ್ದರೂ ಕೂಡ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಒಂದು ಯುನೈಟೆಡ್ ಪ್ರಾವಿನ್ಸ್ ಆಗಿ, ಲಡಾಖ್ ಮತ್ತೊಂದು ಯುನೈಟೆಡ್ ಪ್ರಾವಿನ್ಸ್ ಆಗಿ 2-3 ಕೂಡ ಒಟ್ಟುಗೂಡಿದಾಗ ಏನೊಂದು ರಾಜ್ಯದ ಸ್ಥಾನಮಾನವನ್ನು ಹೊಂದಿದ್ದು, ಈಗ ಅದಕ್ಕೆ ರಾಜ್ಯದ ಸ್ಥಾನಮಾನ ಇಲ್ಲ. ರಾಜ್ಯದ ಸ್ಥಾನಮಾನವಿಲ್ಲದಿರ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೆಹಲಿಯಲ್ಲಿ ಇದ್ದಂತೆ ಮತ್ತು ಬೇರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದ್ದಂತೆ ಪೊಲೀಸರ ಪರಮಾಧಿಕಾರ ಚುನಾಯಿತ ಸರ್ಕಾರದ ಅಡಿಯಲ್ಲಿ ಇರುವುದಿಲ್ಲ. ಲೆಫ್ಟಿನೆಂಟ್ ಗವರ್ನರ್ ಅಂತಂದ್ಬಿಟ್ಟು ಯಾರು ಕೇಂದ್ರ ಸರ್ಕಾರ ನೇಮಕ ಮಾಡ್ತದೆ, ಅರ್ಥಾತ್ ಕೇಂದ್ರ ಸರ್ಕಾರದ ಆಡಳಿತದ ಅಡಿಯಲ್ಲೇ ಪೊಲೀಸ್ ಕೂಡ ಬರುತ್ತೆ. ಹಾಗೂ ಕಾಶ್ಮೀರ ಗಡಿ ಪ್ರದೇಶವಾಗಿರೋದ್ರಿಂದ ಅಲ್ಲಿ ಪೊಲೀಸರಿಗಿಂತ ಪ್ರಮುಖವಾದಂಥ ಭದ್ರತಾ ಜವಾಬ್ದಾರಿಯನ್ನು ಅಲ್ಲಿರುವ ಹಲವು ಬಗೆಯ ಬೇರೆ ಬೇರೆ ಏಜೆನ್ಸಿಗಳು, ಸೆಕ್ಯೂರಿಟಿ ಏಜೆನ್ಸಿಗಳು, BSF ಇರ್ಬೋದು, CRPF ಇರ್ಬೋದು, ರಾಷ್ಟ್ರೀಯ ರೈಫಲ್ಸ್ ಇರ್ಬೋದು, ಭೂಸೇನೆ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಈ ಥರ ಸೇನೆ ಮತ್ತು ಅರೆಸೇನೆಗಳ ನೇರವಾಗಿ ಕೇಂದ್ರದಿಂದ ನಿರ್ದೇಶನ ಪಡ್ಕೊಳ್ಳುವಂತಹ ಕೇಂದ್ರದ ಅಡಿಯಲ್ಲಿರುವಂತಹ ಭದ್ರತಾ ಪಡೆಗಳಿಗೇ ಕಾಶ್ಮೀರದ ಭದ್ರತೆಯ ಜವಾಬ್ದಾರಿಯೂ ಕೂಡ ಇರುತ್ತೆ. ಹೀಗಾಗಿ ಇಲ್ಲಿ ಪೊಲೀಸರಾಗಲಿ ಭದ್ರತಾ ಪಡೆಗಳಾಗಲಿ ಅಲ್ಲಿ ಇಲ್ದಿರೋದರ ನೇರ ಹೊಣೆಗಾರಿಕೆಯನ್ನು ಇವತ್ತು ಮೋದಿ ಸರ್ಕಾರವೇ ಹೊರಬೇಕಾಗಿದೆ. ವಿಷಯ ಏನಪ್ಪ ಅಂತಂದರೆ, ಪ್ರಾರಂಭದ ಮೊದಲ 3-4 ದಿನಗಳಲ್ಲಿ ಈ ಘಟನೆ ಎಲ್ಲರಿಗೂ ಕೂಡ, ಮನುಷ್ಯತ್ವ ಇರೋರು ಎಲ್ಲರೂ ಕೂಡ ಈ ಅಮಾನುಷವಾದಂಥ ಘಟನೆಯನ್ನು ಖಂಡಿಸಲೇಬೇಕು. ಅದು ಯಾರೇ ಮಾಡಿರಲಿ ಅವರು ಮನುಷ್ಯರು ಮಾತ್ರರಾಗಿರೋದಿಲ್ಲ ಮತ್ತು ಅವರದ್ದು ಏನೇ ಉದ್ದೇಶ ಇದ್ದರೂ ಕೂಡ ಅದು ಘನವಾದ ಉದ್ದೇಶ ಖಂಡಿತ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡನೀಯವಾದಂಥ ಕ್ರಿಯೆ. ಅಮಾಯಕ ನಾಗರಿಕರನ್ನು ಹೀಗೆ ಅಮಾನುಷವಾಗಿ ಕೊಲ್ಲುವಂಥದ್ದು ಅನಾಗರಿಕವಾದದ್ದು ಹಾಗೂ ಅಮಾನುಷವಾದದ್ದು. ಇಷ್ಟು ಹೇಳಿದ್ರೆ ಏನನ್ನೂ ಕೂಡ ಹೇಳ್ದಂಗಲ್ಲ. ವಿಷಯ ಏನಪ್ಪ ಅಂದರೆ, ಯಾಕಿದು ಸಂಭವಿಸ್ತು, ಯಾರ ಹೊಣೆಗಾರಿಕೆ ಇದು ನಿಲ್ಲಿಸುವುದು ಹೇಗೆ, ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕು? ಒಂದು ನಾಗರಿಕ ಸಮಾಜ ಹಾಗೂ ಒಂದು ನಾಗರಿಕ ಜಗತ್ತು ಈ ಭಯೋತ್ಪಾದನೆಯನ್ನು ತಡೆಯುವುದಕ್ಕೆ, ಇಂಥ ಪ್ರಕರಣಗಳನ್ನು ನಿಲ್ಲಿಸುವುದಕ್ಕೆ ದೇಶದ ಮಟ್ಟದಲ್ಲಿ, ಉಭಯ ದೇಶಗಳ ಮಟ್ಟದಲ್ಲಿ, ಜಾಗತಿಕವಾಗಿ ಏನು ಮಾಡಬೇಕು, ಇವೆಲ್ಲವನ್ನೂ ಕೂಡ ಗಂಭೀರವಾಗಿ ಚರ್ಚೆ ಮಾಡುವ ಸಂದರ್ಭ ಇದು. ಹಾಗೂ ಆ ಒಂದು ನಾಗರಿಕ ಚರ್ಚೆಗಳ ಆಧಾರದಲ್ಲಿ ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಇದು. ಅಂತಹ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸರಿಯಾದ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು ಮತ್ತು ಆ ಪ್ರಶ್ನೆಗಳಿಗೆ ಅತ್ಯಂತ ಮುತ್ಸದ್ದಿತನದಿಂದ, ಸದೃಢವಾಗಿ, ಸಕ್ರಿಯವಾಗಿ, ಮುಲಾಜಿಲ್ಲದೆ, ಆದರೆ ಮುತ್ಸದ್ದಿತನದಿಂದ, ಪ್ರಬುದ್ಧತೆಯಿಂದ, ದೀರ್ಘಕಾಲೀನವಾದಂಥ ನೋಟದಿಂದ ಪರಿಹಾರಗಳನ್ನು, ಸಮಾಧಾನಗಳನ್ನು ಹುಡುಕಬೇಕಾಗುತ್ತೆ. ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಕಾಶ್ಮೀರದಲ್ಲಿ ನಡೆಯುವ ಯಾವುದೇ ಪ್ರಕ್ರಿಯೆಗಳನ್ನು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷಗಳಿರ್ಬೋದು, ಸಾಮಾನ್ಯ ಜನರಿರ್ಬೋದು ಸಮಾಧಾನ ಚಿತ್ತದಿಂದ, ಮುತ್ಸದ್ದಿತನದಿಂದ ತೆಗೆದುಕೊಂಡು ಚರ್ಚೆ ಮಾಡೋಕ್ಕೆ ಆಗದಿರೋ ಸಂದರ್ಭವನ್ನು ಸೃಷ್ಟಿಸಲಾಗ್ತದೆ. ಉದಾಹರಣೆಗೆ ಇದಕ್ಕೆ ಬರ್ತಿರೋಂಥ ಪ್ರತಿಕ್ರಿಯೆಗಳನ್ನು ನೀವು ಇದೇ ಬಗೆಯಲ್ಲಿ ಪಾಕಿಸ್ತಾನ 2008ರಲ್ಲಿ UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಮುಂಬೈನಲ್ಲಿ 26 ನವಂಬರ್ನಲ್ಲಿ ನವಂಬರ್ 26ನೇ ತಾರೀಕು 2008 ಇಸ್ವಿನಲ್ಲಿ ಮುಂಬೈನಲ್ಲಿ ದಾಳಿ ನಡೆದಾಗ
ಆಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳು ಆಗಿನ ಸರ್ಕಾರಗಳ ಅದಕ್ಷತೆ, ಅಸಮರ್ಥತೆ ಮತ್ತು ಇದರಿಂದ ಈ ದೇಶ ಉಳಿಯೋದಕ್ಕೆ ಆಗುವುದಿಲ್ಲ ಅಂತ ವಿರೋಧ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಭದ್ರತಾ ವೈಫಲ್ಯದ ಬಗ್ಗೆ, ಬೇವು ವೈಫಲ್ಯದ ಬಗ್ಗೆ ದೊಡ್ಡ ಮಟ್ಟದ ಗದ್ದಲವನ್ನು ಎಬ್ಬಿಸಿದ್ವು. ಇನ್ಫ್ಯಾಕ್ಟು ನವೆಂಬರ್ 28, 2008ನೇ ಇಸ್ವಿನಲ್ಲಿ, ಅಂದರೆ ಘಟನೆ ನಡೆದ 2ನೇ ದಿವಸದಲ್ಲೇ ಆಗಿನ ಪ್ರಮುಖ ವಿರೋಧ ಪಕ್ಷವಾಗಿದ್ದಂಥ BJP ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಒಂದು ಇಡೀ ಪುಟದ ಜಾಹೀರಾತನ್ನು ಕೊಟ್ಟಿತ್ತು. ಅಸಮರ್ಥ ಅದಕ್ಷ ಸರ್ಕಾರ, ಇವರಿಂದ ದೇಶವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ, ರಾಜೀನಾಮೆ ಕೊಡಿ, BJPಗೆ ಓಟು ಕೊಡಿ ಅಂತಂದ್ಬಿಟ್ಟು ಅದನ್ನು ಕೂಡ, ಯಾಕಂದರೆ 2009ರಲ್ಲಿ ಚುನಾವಣೆ ಬರಲಿಕ್ಕಿತ್ತು, ಅದನ್ನು ಉದ್ದೇಶ ಇಟ್ಕೊಂಡು ಇಡೀ ಪ್ರಕರಣವನ್ನು ಆಗಿನ ವಿರೋಧ ಪಕ್ಷ ತನ್ನ ರಾಜಕೀಯ ದುರುದ್ದೇಶಗಳಿಗೆ ಬಳಸ್ಕೊಳ್ತು. ಸತ್ತವರಿಗೆ ಸಾಂತ್ವನವನ್ನು ಹೇಳುವಂತಹ ಗಂಭೀರವಾಗಿ ಸಮಾಧಾನ ಚಿತ್ತನದಿಂದ ಯಾರು ಇದಕ್ಕೆ ಕಾರಣ, ಏನು ಕ್ರಮ ತೆಗೆದುಕೊಳ್ಬೋದು ಅಂತ ಆಗಿನ ಆಡಳಿತ ಪಕ್ಷದ ಜೊತೆ ಸಹಕಾರವನ್ನು ಕೊಡದಿರ ಈ ರೀತಿ ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಂಡಿದ್ದು. ಇನ್ಫ್ಯಾಕ್ಟ್ ನೀವು ಅವರು ಕೊಟ್ಟಂಥ ಜಾಹೀರಾತನ್ನು ಕೂಡ ನಿಮ್ಮ ಪರದೆಯ ಮೇಲೆ ಅದನ್ನು ನೋಡ್ಬೋದು. ಇದೆಲ್ಲ ಕಾರಣಗಳಿಗಾಗಿ ಆಗಿನ UPA ಸರ್ಕಾರದ ಗೃಹ ಮಂತ್ರಿಯಾಗಿದ್ದಂಥ ಶಿವರಾಜ್ ಪಾಟೀಲ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಂಥ MK ನಾರಾಯಣ್ ಇಬ್ಬರೂ ಕೂಡ ರಾಜೀನಾಮೆ ಕೊಡ್ತಾರೆ. 2025ರಲ್ಲಿ ಅಷ್ಟೇ ಗಂಭೀರವಾದಂಥ ದಾರುಣವಾದಂಥ ಘಟನೆ ಪೆಹಲ್ಗಾಮ್ನಲ್ಲಿ ನಡೆದಿದೆ. ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯಿಂದ ಒಂದು ಭದ್ರತಾ ವೈಫಲ್ಯವಿದೆ, ಬೇಹು ಮಾಹಿತಿಗಾರರ ವೈಫಲ್ಯವಿದೆ, ಹಾಗೂ ಎಲ್ಲವೂ ಸರಿ ಹೋಗಿದೆ ಅಂತನ್ಬಿಟ್ಟುವ ಸಂದೇಶ ಕೊಡುವುದಕ್ಕಾಗಿ ಆಡಳಿತಾರೂಢ ಸರ್ಕಾರ ತೋರಿಸಿರುವ ಯೋಜಿತ ನಿರ್ಲಕ್ಷ್ಯ ಇದೆ. ಈ 3 ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ ಇದು ಮರುಕಳಿಸ್ದಂಗೆ ನಾವು ತಡೆಗಟ್ಟೋದಕ್ಕೆ ಸಾಧ್ಯ, ಮತ್ತು ಇದಕ್ಕೆ ಹೊಣೆಗಾರಿಕೆಗಳನ್ನು ನಿಗದಿ ಮಾಡಿದರೆ ಮಾತ್ರ ಮುಂದೆ ಇದು ಮರುಕಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ 2008ರ ನಂತರ ಸಂಭವಿಸಿರೋದೇನಪ್ಪ ಅಂದರೆ, 2014ರ ನಂತರ ಏನು ತುತ್ತೂರಿ ಮಾಧ್ಯಮಗಳು ಆಡಳಿತ ಪಕ್ಷ ಹೇಳಿದ್ದನ್ನು, ಆಡಳಿತ ಪಕ್ಷದ ಅಜೆಂಡವನ್ನು, ದೇಶಕ್ಕಿಂತ ಪಕ್ಷಕ್ಕಿಂತ ಮೋದಿ ಮುಖ್ಯ, ದೇಶಕ್ಕಿಂತ ಪಕ್ಷಕ್ಕಿಂತ ಹಿಂದುತ್ವ ಮುಖ್ಯ ಅನ್ನುವ ಅಜೆಂಡವನ್ನು ಮುಂದಿಟ್ಕೊಂಡು ಇವತ್ತೇನು ಮಾಧ್ಯಮಗಳು ನಡೀತವೆ, ಅವಿಗಾಗಲೇ ಯುದ್ಧವನ್ನೇ ಘೋಷಿಸ್ಬಿಟ್ಟಿದ್ದಾವೆ. ಸರಿಯಾದ ವಿಚಾರಣೆಯನ್ನು ಮಾಡಿದವರು ಯಾರು ಅಂತಲೂ ಕೂಡ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭದ್ರತಾ ವೈಫಲ್ಯದ ಬಗ್ಗೆ ಮಾತನಾಡುವುದೇ ದೇಶದ್ರೋಹ ಅನ್ನುವಂತಹ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆದರೆ ಭದ್ರತಾ ವೈಫಲ್ಯ ಅನ್ನೋದು ಎಷ್ಟು ನಿಚ್ಚಳವಾಗಿ ಕಣ್ಣಿಗೆ ರಾಚುವಂತೆ ಇದೆ ಅಂತಂದರೆ, ಸರ್ವಪಕ್ಷಗಳ ಸಭೆ ನಡೆಸಿದಾಗ ಕೇಂದ್ರ ಸರ್ಕಾರದ ಮಂತ್ರಿಯಾಗಿರುವ ರಿಜಿಜು ಅವರೇ ತುಂಬ ಸ್ಪಷ್ಟವಾಗಿ ಹೌದು ಭದ್ರತಾ ವೈಫಲ್ಯ ಆಗಿದೆ ಅಂತಂದ್ಬಿಟ್ಟು ಒಪ್ಕೊಳ್ಬೇಕಾಗಿ ಬಂತು. ಆದರೆ ಅದರಲ್ಲೂ ಕೂಡ ಒಂದು ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಜೂನ್ ತಿಂಗಳ ತನಕ ಈ ಪೆಹಲ್ಗಾಮ್ನ ಬೈಸರನ್ ಪ್ರಾಂತ್ಯಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿಷಿದ್ಧ ಮಾಡಲಾಗಿತ್ತು. ಆದರೆ ಸ್ಥಳೀಯರು ನಮಗೆ ಗೊತ್ತಿಲ್ಲದಂಗೆ ಅದನ್ನು ಓಪನ್ ಮಾಡಿಬಿಟ್ಟಿದ್ದಾರೆ ಎನ್ನುವಂಥೇಳಿ ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಆದರೆ ಆ ನಂತರ ಇಮಿಡಿಯೇಟ್ ಇವತ್ತು ಸೋಷಿಯಲ್ ಮೀಡಿಯಾ ಯುಗ, ಇಂಟರ್ನೆಟ್ ಯುಗ, ಎಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ಹಾಗೂ ಅಲ್ಲಿನ ಸರ್ಕಾರಗಳು ತುಂಬ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದೇನಪ್ಪ ಅಂದರೆ, ಯಾವತ್ತಿಗೂ ಕೂಡ ಪೆಹಲ್ಗಾಮ್ನ ಬೈಸರನ್ ಪ್ರಾಂತ್ಯಕ್ಕೆ ಜೂನ್ ತನಕ ಪ್ರವಾಸಿಗರ ನಿಷೇಧ ಅನ್ನುವಂಥದ್ದು ಇರಲೇ ಇರಲಿಲ್ಲ. ವಿಷಯ ಏನಪ್ಪ ಅಂತಂದರೆ, ಮೈಮರವಾದರೂ ಆಗಿರಬೇಕು, ಅಥವಾ ಎಲ್ಲವೂ ಸರಿ ಹೋಗಿದೆ ಅನ್ನೋ ವಾತಾವರಣವನ್ನು ಬಂದಿರೋ ಪ್ರವಾಸಿಗರಲ್ಲಿ ಸೃಷ್ಟಿಸಿದ್ರೆ ಇನ್ನೊಂದಷ್ಟು ಪ್ರವಾಸಿಗರು ಬರ್ತಾರೆ ಅಂತೇಳಿ ಒಂದು ರೀತಿಯಾದಂಥ ಯೋಜಿತ ನಿರ್ಲಕ್ಷ್ಯವೂ ಕೂಡ ಅಲ್ಲಿ ಸೇರಿರಬೇಕು. ಈ ಎಲ್ಲ ವೈಫಲ್ಯಗಳನ್ನು ಗಂಭೀರವಾಗಿ ನಾವು ಪರಿಗಣಿಸಲಿಲ್ಲ ಅಂದರೆ ಒಂದು ಉನ್ಮಾದದಿಂದ, ಯಾಕಂತಂದರೆ ವೈಫಲ್ಯಕ್ಕೆ ಕಾರಣಕ್ಕೆ ಹೊಣೆಗಾರಿಕೆ, ಇದು ನಿಗದಿಯಾದ ಕಾರಣಕ್ಕೆ 2008ರಲ್ಲಿ ಶಿವರಾಜ್ ಪಾಟೀಲ್ ಗೃಹ ಮಂತ್ರಿ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ರಾಜೀನಾಮೆ ಕೊಟ್ಟರು. ಇದುವರ ತನಕ ಒಬ್ಬ ಸಣ್ಣ ಅಧಿಕಾರಿಯೂ ಕೂಡ ಈ ಪೆಹಲ್ಗಾಮ್ನ ಘೋರವಾದಂಥ ಅನಾಹುತವನ್ನು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು, ಜವಾಬ್ದಾರಿಯನ್ನು ಹೊತ್ತುಕೊಂಡು ರಾಜೀನಾಮೆ ಕೊಡುವಂತಹ, ಹೌದು ನಮ್ಮದು ತಪ್ಪಾಯಿತು ಅಂತ ಹೇಳುವಂತಹ ಒಂದು ನಾಗರಿಕ ನೈತಿಕತೆಯನ್ನು ಈ ಸರ್ಕಾರ ತೋರಿಸೇ ಇಲ್ಲ. ಇನ್ಫ್ಯಾಕ್ಟ್ ಅದರ ಬದಲಿಗೆ ಇಡೀ ಸಂಘ ಪರಿವಾರ ಮತ್ತು ಅವರ ಎಲ್ಲ ತುತ್ತೂರಿ ಮೀಡಿಯಾಗಳು ಇದನ್ನು ಸಾಧ್ಯವಾದಷ್ಟು ಕೋಮುವಾದೀಕರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಕೋಮುವಾದದ ಒಂದು ಆ್ಯಂಗಲ್ ಇಲ್ಲ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಇವತ್ತಿನ ಈ ಚರ್ಚೆಯಲ್ಲಿ ಪ್ರಧಾನವಾಗಿ ನಾವು ಚರ್ಚಿಸಬೇಕಾಗಿರೋದು, ಈಗಾಗಲೇ ಸಾಕಷ್ಟು ಇದರ ಬಗ್ಗೆ ಮಾಹಿತಿಗಳ ಮಹಾಪೂರ ಬಂದಿದೆ. ಪೆಹಲ್ಗಾಮ್ನಲ್ಲಿ ಈ ಒಂದು ಹತ್ಯಾಕಾಂಡ ಯಾಕೆ ನಡೀತು, ಅದರ ಹಿಂದೆ ಏನು ಕಾರಣಗಳಿರ್ಬೋದು,
ಇದನ್ನು ತಡೆಗಟ್ಟೋದಕ್ಕೆ ಇವತ್ತು ಭಾರತ ಏನು ಪ್ರತಿಕ್ರಿಯೆಗಳನ್ನು 5 ಕ್ರಮಗಳನ್ನು ತೆಗೆದುಕೊಂಡಿದೆ. ಹಾಗೂ 6ನೇದಾಗಿ ನಿನ್ನೆ ತಾನೇ ಸೇನೆಗೆ ಯಾವುದೇ ಪ್ರತೀಕಾರ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸಂಪೂರ್ಣವಾದಂಥ ಸಹಮತಿಯನ್ನು ಕೊಟ್ಟಿದೆ. ಯುದ್ಧವೋ, ಸಣ್ಣ ಪ್ರಮಾಣದ ಯುದ್ಧವೋ, ಅಥವಾ ಕೇವಲ ಒಂದು ಕೌಂಟರ್ ಟೆರರಿಸ್ಟ್ ಆ್ಯಕ್ಟಿವಿಟಿಯೋ, ಯಾವುದನ್ನು ಮಾಡೋದಕ್ಕೆ ಸೇನೆಗೆ ಏನು ಸಂಪೂರ್ಣವಾದಂಥ ಪರಮಾಧಿಕಾರ ಅಂತ ಕೊಟ್ಟಿದ್ದಾರೆ, ಅದು ಕೊಡಬಹುದಾ? ಬಂದೂಕು ಜನರಿಂದ ಆಯ್ಕೆಯಾದಂಥ ನೇತೃತ್ವದವರ ನಿರ್ದೇಶನದಲ್ಲಿ ಇರಬೇಕು, ಅಥವಾ ಬಂದೂಕಿಗೆ ಆ ಥರ ಸ್ವಾತಂತ್ರ್ಯವನ್ನು ಕೊಡಬಹುದು? ಈ ಚರ್ಚೆಯನ್ನು ಮಾಡಬೇಕು. ಯುದ್ಧವೇ ಅಂತಾದರೆ ಆ ರೀತಿ ಯುದ್ಧವನ್ನು ಮಾಡುವ ಸಾಮರ್ಥ್ಯ, ಸಾಧ್ಯತೆ ನಮ್ಮ ದೇಶಕ್ಕೆ ಇದೆಯಾ? ಅಗತ್ಯವಿದೆಯಾ ಮೊದಲು? ಮತ್ತು ಆ ಯುದ್ಧದಿಂದ ಭಯೋತ್ಪಾದನೆಯನ್ನು ನಾಶ ಮಾಡ್ಬೋದಾ? ಯಾಕಂದರೆ ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನದ ಬೆಂಬಲಕ್ಕೆ ಚೈನಾ ಇದೆ. ಮೊದಲು ಅಮೇರಿಕ ನಮಗೆ ಸ್ನೇಹಿತ ಅಂತ ಹೋಗ್ಬಿಟ್ಟು ಮೋದಿ ತಬ್ಕೊಳ್ತಿದ್ರು. ಅಮೇರಿಕಾಗೆ ಭಾರತನೂ ಬೇಡ, ಮೋದಿನೂ ಬೇಡ ಅಂತ ಗೆದ್ದಾದ ಮೇಲೆ ಮೋದಿ ತಬ್ಗೊಳಕ್ಕೆ ಹೋದಾಗನೇ ಅವರು ಸ್ಪಷ್ಟವಾಗಿ ಎತ್ತು ತೋರಿಸಿದ್ದಾರೆ. ರಷ್ಯಾ ಚೈನಾ ಸ್ನೇಹಿತವಾಗಿದೆ, ಚೈನಾ ಪಾಕಿಸ್ತಾನಕ್ಕೆ ಸ್ನೇಹಿತವಾಗಿದೆ. ಅದಲ್ಲದಿರ ಚೀನಾಗೆ ವಿಶೇಷವಾದಂಥ ಆರ್ಥಿಕ, ರಾಜಕೀಯ, ಜಿಯೋಪೊಲಿಟಿಕಲ್ ಹಿತಾಸಕ್ತಿಗಳು ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದ ಮೇಲೆ ಪಾಕಿಸ್ತಾನವನ್ನು ರಕ್ಷಿಸಿಕೊಳ್ಳುವುದು ಚೀನಾಗೆ ಅತ್ಯಗತ್ಯವಾಗಿದೆ. ಹೀಗಾಗಿ ಎರಡೆರಡು ಬಾರ್ಡರ್ಗಳಲ್ಲಿ ಈ ದೊಡ್ಡ ಯುದ್ಧವನ್ನು ನಾವು ನಿಭಾಯಿಸ್ತೀವ, ಒಂದು ಸಾರ್ವಜನಿಕ ಸಮ್ಮತಿಯನ್ನು ರೂಪಿಸ್ಕೊಳ್ತೀರಾ? ಇದುವರ ತನಕ ಜಗತ್ತಿನ ಎಲ್ಲ ದೇಶಗಳು ಕೂಡ ಪೆಹಲ್ಗಾಮ್ನ ಭಯೋತ್ಪಾದನೆಯನ್ನು ಖಂಡಿಸಿದೆಯೇ ವಿನಃ ಭಾರತ ಹೇಳುವ ರೀತಿ ಪಾಕಿಸ್ತಾನವೇ ಅದಕ್ಕೆ ಕಾರಣ ಅಂಥೇಳಿ ಜಗತ್ತಿನ, ಅಂದರೆ ಭಾರತಕ್ಕೆ ಅತ್ಯಂತ ಮಿತ್ರರಾಗಿರುವ ಅಮೇರಿಕಾವನ್ನು ಒಳಗೊಂಡಂತೆ ಯಾವೊಂದು ದೇಶವೂ ಕೂಡ ಭಾರತ ಹೇಳುವಂತೆ ಪಾಕಿಸ್ತಾನ ಇದಕ್ಕೆ ಕಾರಣ ಅಂತಂದ್ಬಿಟ್ಟು ಇದುವರೆಗೂ ಒಪ್ಕೊಂಡಿಲ್ಲ. ಯಾಕಂದರೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯವನ್ನು ಈ ರೀತಿ ಒಪ್ಪಿಸಿ ಪಾಕಿಸ್ತಾನವನ್ನು ಏಕಾಂಗಿ ಮಾಡೋಕ್ಕೆ ಬೇಕಾಗಿರೋಷ್ಟು ಸಬೂತುಗಳನ್ನು ಭಾರತ ಇನ್ನೂ ಕೂಡ ಕೊಟ್ಟಿಲ್ಲ. ಭಾರತದ ಮಾಧ್ಯಮಗಳು ಒಪ್ಪಿಬಿಡ್ಬೋದು, ಮೋದಿ ಹೇಳಿದ್ದನ್ನೆಲ್ಲ ಸರಿ ಅಂತ ಒಪ್ಪಿಬಿಡ್ಬೋದು. ಅದನ್ನೇ ಭಾರತದ ಜನರಿಗೆ ಒಪ್ಪಿಸಿ ಯುದ್ಧೋನ್ಮಾದವನ್ನು ಸೃಷ್ಟಿ ಮಾಡಿ ಅದಕ್ಕೆ ಏನು ಚುನಾವಣೆಗಳು ಕಾದಿದ್ದಾವೆ ಬಿಹಾರ, ಉತ್ತರ ಪ್ರದೇಶದಲ್ಲಿ, ಅದಕ್ಕೆ ಬಳಸ್ಕೊಳ್ಬೋದು. ಆದರೆ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಬಂದಾಗ, ವಿಶ್ವಸಂಸ್ಥೆ ಇರುವಾಗ ಮತ್ತು ನಮ್ಮ ಅವಲಂಬನೆ ಅಮೇರಿಕ, ಚೀನಾ ಎಲ್ಲದರ ಮೇಲೂ ಇರುವಾಗ ಅವರ ಪ್ರತ್ಯಕ್ಷವೋ ಪರೋಕ್ಷವೋ ಸಲಹೆ, ಸಮ್ಮತಿ, ಸಹಕಾರಗಳಿಲ್ಲದಿರ ಯುದ್ಧವೂ ಸಾಧ್ಯವ? ಇವೆಲ್ಲ ಪ್ರಶ್ನೆಗಳನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡುವ ಅಗತ್ಯ ಇದೆ. ಯಾಕಂದರೆ ಭಾರತದಲ್ಲಿ ಮತ್ತೊಮ್ಮೆ ಈ ರೀತಿಯಾದಂಥ ಅನಾಹುತಗಳು ಸಂಭವಿಸಬಾರ್ದು. ಹಾಗೂ ಯಾವ ಸಮಸ್ಯೆ ರಾಜಕೀಯವೋ ಅದನ್ನು ರಾಜಕೀಯವಾಗಿ ಬಗೆಹರಿಸಬೇಕು, ಯಾವುದು ಮಿಲಿಟರಿ ಸ್ಪಂದನೆಯನ್ನು ಕೇಳುತ್ತೋ ಅದನ್ನು ಮಿಲಿಟರಿ ಸ್ಪಂದನೆ ಮೂಲಕ ಮಾಡಬೇಕು. ಅದರ ಬದಲಿಗೆ ರಾಜಕೀಯ ದುರುದ್ದೇಶಗಳಿಗೆ ಪ್ರತಿಯೊಂದು ಪ್ರಕರಣವನ್ನು ಬಳಸ್ತಾ ಹೋದರೆ ಭಾರತ ಇನ್ನೊಂದಷ್ಟು ಏಕಾಂಗಿಯಾಗುತ್ತೆ. ಭಾರತ ತನ್ನ ಯಾವ ಗುರಿಗಳನ್ನು ಕೂಡ ಈಡೇರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆ ಇದು ಪದೇ ಪದೇ ಹೇಳಬೇಕಾಗಿದೆ ಅಂತಂದರೆ, ಪೆಹಲ್ಗಾಮ್ ಪ್ರಕರಣದ ನಂತರ ಒಂದು ಅದ್ಭುತವಾದಂಥ ವಿದ್ಯಮಾನ ಕಾಶ್ಮೀರದಲ್ಲಿ ನಡೀತಾ ಇದೆ. ಈಗಾಗಲೇ ಹೇಳ್ದಂಗೆ ಕಾಶ್ಮೀರ ಹಲವಾರು ಕಾರಣಗಳಿಗಾಗಿ, ಪ್ರವಾಸೋದ್ಯಮದ ಕಾರಣದಿಂದ ಚೆನ್ನಾಗಿ ಚೇತರಿಸ್ಕೊಳ್ತಾ ಇತ್ತು. ಹಾಗೂ ಕಾಶ್ಮೀರದ ಬಹುಪಾಲು ಯುವಕ ಯುವತಿಯರು ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಪ್ರವಾಸೋದ್ಯಮದ ಮೂಲಕ ಕೆಲಸ ಸಿಗ್ತಿತ್ತು. ಆದರೆ ಪ್ರವಾಸೋದ್ಯಮವನ್ನೇ ಗುರಿ ಮಾಡಿಟ್ಟುಕೊಂಡು ಈ ಉಗ್ರಗಾಮಿಗಳು ದಾಳಿ ಮಾಡಿದ ನಂತರ ಇಡೀ ಕಾಶ್ಮೀರದ ಜನತೆ ಅತ್ಯಂತ ದೊಡ್ಡ ಸ್ವರದಿಂದ ಈ ಉಗ್ರಗಾಮಿಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಇವರು ನಮಗೆ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಗಮನಿಸಬೇಕು, 2024ರಲ್ಲಿ ಚುನಾವಣೆ ನಡೆದಾಗಲೂ ಕೂಡ ಜನ ಸಂಪೂರ್ಣವಾಗಿ ಕಾಶ್ಮೀರಿಯತ್ಗೆ ದೆಹಲಿ ಮಾಡ್ತಿರೋಂಥ ಅನ್ಯಾಯದ ವಿರುದ್ಧ ತಮ್ಮೆಲ್ಲವನ್ನು ಕೂಡ ಮರೆತುಬಿಟ್ಟು ಓಟ್ ಹಾಕಿರಲಿಲ್ಲ. ಓಟ್ ಹಾಕಿದ್ದು ನೋಡಿದ್ರೆ BJP ಮತ್ತು BJP ಬೆಂಬಲಿತರಾದಂಥವರೆಲ್ಲರೂ ಕೂಡ ಮಕಾಡೆ ಮಲಗಿದ್ರು. ನ್ಯಾಷನಲ್ ಕಾನ್ಫರೆನ್ಸು ಹೆಚ್ಚಿನ ಇದರಿಂದ ಅಧಿಕಾರಕ್ಕೆ ಬಂತು. ಆದರೆ ಅಲ್ಲಿ ರಶೀದ್ ಇಂಜಿನಿಯರ್ ಅಂತ ಒಬ್ಬ ಈ ಲೋಕಸಭಾ ಚುನಾವಣೆಗೆ ನಿಂತಿದ್ದಂಥ ವ್ಯಕ್ತಿ ಈಗಲೂ ಕೂಡ ಕಾಶ್ಮೀರಿಯತ್ತಿನ ಆಧಾರದಲ್ಲಿ ಆರ್ಟಿಕಲ್ 370 ವಾಪಸ್ ಬರಬೇಕು ಅನ್ನೋ ಅರ್ಥದಲ್ಲಿ ಎಲೆಕ್ಷನ್ಗೆ ನಿಂತಾಗ 2.5 ಲಕ್ಷಕ್ಕೂ ಹೆಚ್ಚಿನ ಬಹುಮತದಿಂದ ಸಾಮಾನ್ಯ ಜನರು ಅವ್ರನ್ನ ಆಯ್ಕೆ ಮಾಡಿದ್ರು. ಅಂದರೆ ಇವತ್ತಿಗೂ ಕೂಡ ಕಾಶ್ಮೀರಿಗಳ ಮನಸ್ಸಿನಲ್ಲಿ ದೆಹಲಿ ನಮಗೆ ಅನ್ಯಾಯ ಮಾಡ್ತಿದೆ ಮತ್ತು ಬಹುಪಾಲು ಕಾಶ್ಮೀರಿಗಳಿಗೆ ಪಾಕಿಸ್ತಾನವೂ ನಮಗೆ ಅನ್ಯಾಯ ಮಾಡ್ತಿದೆ ಅಂತಿದೆ. ಆ ಪಾಕಿಸ್ತಾನದ ಭಾಗವಾಗಿರುವ ಕಾಶ್ಮೀರ, ಭಾರತದ ಭಾಗವಾಗಿರುವ ಕಾಶ್ಮೀರ ಇವೆರಡೂ ಒಟ್ಟಾಗಿ ಒಂದು ಸ್ವತಂತ್ರ ಕಾಶ್ಮೀರವಾಗಿ ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನೋಂಥ ಅವ್ರದ್ದೊಂದು 1947ರಿಂದಲೂ ಒಂದು ಕನಸು ಹಾಗೇ ಉಳ್ಕೊಂಡು ಬಂದಿದೆ.
ಕೆಲವು ಸತಿ ಅದು ವ್ಯಗ್ರವಾದಂಥ ಉಗ್ರ ರೂಪದಲ್ಲೂ ಕೂಡ ತಳೆದಿದೆ. 90ರಿಂದ ನಾವು 2000 ತನಕ ನೋಡಿದಂಥ ರೀತಿಯಲ್ಲಿ ಕೆಲವು ಸತಿ ಅದು ಅತ್ಯಂತ ಅಹಿಂಸಾತ್ಮಕವಾಗಿ ಅತ್ಯಂತ ಒಂದು ಅಹಿಂಸಾತ್ಮಕ ಮತ್ತು ಹಿಂಸಾತ್ಮಕ ಪ್ರತಿಭಟನೆಗಳಲ್ಲಿ ಸಾಮೂಹಿಕ ಪ್ರತಿಭಟನೆಗಳ ರೂಪದಲ್ಲೂ ಕೂಡ ಅದು ವ್ಯಕ್ತವಾಗ್ತಿದೆ. ಇದಕ್ಕೆ ನೀವು ಕಂಪೇರ್ ಮಾಡಿದ್ರೆ ಹೀಗಾಗಿನೇ ಯಾರ್ಯಾರು ಸಶಸ್ತ್ರವಾಗಿ ಭಾರತದ ವಿರುದ್ಧ ಹೋರಾಟ ಮಾಡ್ತಿದ್ರೋ ಅಂಥ ಯುವಕರನ್ನು ಸೈನಿಕರು ಕೊಂದಾಕಿದ್ರೆ ಅವರು ಭಯೋತ್ಪಾದಕರು ಅಂತ ಪರಿಗಣಿಸ್ತಿರಲ್ಲ ಸ್ಥಳೀಯ ಕಾಶ್ಮೀರಿಗಳು, ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪೊಲೀಸರ ಬುಲೆಟ್ಗಳನ್ನು ಲೆಕ್ಕಿಸದೆ ಮೆರವಣಿಗೆಯನ್ನು ಮಾಡ್ತಿದ್ರು. ಅಬ್ದುಲ್ ವಾನಿ ಅಂತ ಒಬ್ಬ ದೊಡ್ಡ ಯುವಕ ಸತ್ತಾಗ ಈ ಭಯೋತ್ಪಾದನಾ ವಿರೋಧಿ ಕಾರ್ಯಚಟುವಟಿಕೆಗಳಲ್ಲಿ ಆಗ ನಡೆದಂಥ ಬೆಳವಣಿಗೆಗಳನ್ನು ನೀವು ಗಮನಿಸಿರ್ಬೋದು. ಕಾಶ್ಮೀರಿಗಳಿಗೆ ಹೀಗಾಗಿ ನೆಹರೂಯಿಂದ ಮೋದಿ ತನಕ ಭಾರತ ಸರ್ಕಾರಗಳು ಮಾಡಿರುವಂತಹ ಅವಮಾನ ಮತ್ತು ತಾರತಮ್ಯದ ವಿರುದ್ಧ ಒಂದು ಅಪಾರವಾದಂಥ ಅಸಮಾಧಾನ ಇದೆ. ಆ ಅಸಮಾಧಾನವನ್ನು ಕಾಶ್ಮೀರ ಬಳಸ್ಕೊಳ್ತಾ ಇದೆ. ಆ ಅಸಮಾಧಾನ ಇಲ್ಲದಂಗೆ ದೆಹಲಿ ಸರ್ಕಾರ ಅವರಿಗೆ ಆ ರೀತಿಯಾದಂಥ ತಮ್ಮದು ಭಾರತ ಅನ್ನುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಿದ್ರೆ ಅಸಮಾಧಾನ ಇರ್ತಿರಲಿಲ್ಲ, ಅಸಮಾಧಾನವನ್ನು ಬಳಸ್ಕೊಳ್ಳೋದಕ್ಕೆ ಕಾಶ್ಮೀರಕ್ಕೂ ಅವಕಾಶ ಇರ್ತಿರಲಿಲ್ಲ. ಇವೆಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ನೋಡಿದ್ರೂ ಕೂಡ ಪೆಹಲ್ಗಾಮ್ ಆದ ಮೇಲೆ ಇಡೀ ಕಾಶ್ಮೀರದ ಸಾಮಾನ್ಯ ಜನ ಉಗ್ರಗಾಮಿಗಳ ವಿರುದ್ಧ ತುಂಬ ದೊಡ್ಡ ಧ್ವನಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ಇದರ ವಿರುದ್ಧ ಭಾರತ ಸರ್ಕಾರ ತಡೆಗಟ್ಟೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ತಮ್ಮ ಹೃತ್ಪೂರ್ವಕವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ತಾವು ಸ್ವಸ್ಥ ಮನಸ್ಸಿನ ಟಿ ವಿಗಳಲ್ಲಿ ನೀವು ನೋಡಿದರೆ ಅಲ್ಲಿಯ ಸಾಮಾನ್ಯ ಆಟೋ ಡ್ರೈವರ್ಗಳು, ಸಾಮಾನ್ಯ ಓಲಾ ಊಬರ್ ಡ್ರೈವರ್ಗಳು ಉಚಿತವಾಗಿ ಭಾರತೀಯರಿಗೆ ಈ ಪೆಹಲ್ಗಾಮ್ ಪ್ರಕರಣ ಆದ ನಂತರ ರೈಲ್ವೆ ಸ್ಟೇಷನ್ಗೆ ಅಥವಾ ಏರ್ಪೋರ್ಟ್ಗಳಿಗೆ ನಮ್ಮ ಸೇವೆ ಇದೆ, ನಾವು ನಿಮ್ಮ ಬಂಧುಗಳು, ನೀವು ಮತ್ತೆ ಬರಬೇಕು ಅಂಥೇಳಿ ಸಾವಿರಾರು ಜನ ಮುಸ್ಲಿಮರು ಖುದ್ದು ಸಹಾಯ ಮಾಡಿದ್ದಾರೆ ಅಂತ ಅಲ್ಲಿಂದ ವಾಪಸ್ ಬಂದವರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ BJPಯ ಒಬ್ಬ ಸಕ್ರಿಯ ಸದಸ್ಯ ಕೂಡ ಅಲ್ಲಿಯ ಸ್ಥಳೀಯ ಕಾಶ್ಮೀರಿ ಮುಸ್ಲಿಂ ಹೇಗೆ ತನಗೆ ಸಹಾಯ ಮಾಡ್ದ ಅಂಥೇಳಿ ಫೋಟೋ ಹಾಕೊಂಡು ಟ್ರೋಲ್ಗೂ ಕೂಡ ಗುರಿಯಾದರು. ಅಷ್ಟು ಮಾತ್ರ ಅಲ್ಲದಿರ ದಾಳಿ ಆದಾಗಲೂ ಕೂಡ ಕೆಲವರು ದಾಳಿಗೆ ಗುರಿಯಾದಂಥವರು ಧರ್ಮವನ್ನು ಕೇಳಿ ಕೊಂದರು ಅಂತ ಹೇಳಿದ್ದಾರೆ. ಕೆಲವರು ಧರ್ಮವನ್ನೇನು ಕೇಳಲಿಲ್ಲ, ಸೀದಾ ಕೊಂದರು, ಮಹಿಳೆಯರನ್ನು ಮುಟ್ಟಲಿಲ್ಲ ಅಂತ ಹೇಳ್ತಿದ್ದಾರೆ. ಎರಡರಲ್ಲೂ ಸತ್ಯ ಇರ್ಬೋದು. ಇದ್ದ 5 ಜನರಲ್ಲಿ ಕೆಲವರು ಧರ್ಮವನ್ನು ಕೇಳಿರ್ಬೋದು, ಕೆಲವರು ಕೇಳಿಲ್ಲದೆ ಇರ್ಬೋದು. ಇವೆಲ್ಲ ಆದರೂ ಕೂಡ ಅವರು ಸ್ಥಳೀಯ ಮುಸ್ಲಿಮರು ಯಾರಿದ್ದರು ಅದರಲ್ಲಿ ಒಬ್ಬ 26 ಜನರಲ್ಲಿ ಒಬ್ಬ ಮುಸ್ಲಿಂ ಸ್ಥಳೀಯ ಪೋನಿ ಕುದುರೆಗಳನ್ನು ನಡೆಸಿ ಸಹಾಯ ಮಾಡೋರು ಉಗ್ರಗಾಮಿಯಿಂದ ಬಂದೂಕನ್ನು ಕಸಿದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಅದಾದ ನಂತರದಲ್ಲಿ ಸುಮಾರಷ್ಟು ಜನ ಸ್ಥಳೀಯ ಕಾಶ್ಮೀರಿ ಮುಸ್ಲಿಮರು ಅಳಿದುಳಿದ ಪ್ರವಾಸಿಗರನ್ನು ಹೊತ್ತುಕೊಂಡು ದೂರದಕ್ಕೆ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಸ್ಥಳೀಯ ಕಾಶ್ಮೀರಿ ಮಹಿಳೆಯರು ಇದ್ದಾರೆ, ಸ್ಥಳೀಯ ಕಾಶ್ಮೀರಿ ಮುದುಕರಿದ್ದಾರೆ, ಯುವಕರಿದ್ದಾರೆ. ಹೀಗಾಗಿ ಕಾಶ್ಮೀರದಲ್ಲಿರುವ ಉಗ್ರಗಾಮಿಗಳು ಬೇರೆ, ಕಾಶ್ಮೀರದ ಜನ ಬೇರೆ. ಅಲ್ಲಿ ಕಾಶ್ಮೀರಿ ಉಗ್ರಗಾಮಿಗಳು, ಅದರಲ್ಲಿ ಉಗ್ರಗಾಮಿಗಳಲ್ಲಿ ಕೆಲವರು ಮುಸ್ಲಿಮರ ಹಿಂದೂಗಳ ಅಂತ ಕೇಳಿ ಕೊಂದಿದ್ದರೂ ಕೂಡ ಕಾಶ್ಮೀರಿ ಜನ ಆ ರೀತಿ ಹಿಂದೂಗಳನ್ನು ಬೇರೆ ಮಾಡಿ ನೋಡಿಲ್ಲ, ಅವರನ್ನು ರಕ್ಷಿಸಿದ್ದಾರೆ. ಅಂದರೆ ಒಂದು ಅವಕಾಶ ಸೃಷ್ಟಿಯಾಗಿದೆ. ಈಗಲಾದರೂ ಕೂಡ ಉಗ್ರಗಾಮಿಗಳನ್ನು ಬೇರ್ಪಡಿಸಿ ಸ್ಥಳೀಯ ಕಾಶ್ಮೀರಿಗಳ ವಿಶ್ವಾಸವನ್ನು ಗೆದ್ದುಕೊಂಡು ಸ್ವಇಚ್ಛೆಯಿಂದ ಕಾಶ್ಮೀರಿಗಳು ಭಾರತದೊಂದಿಗೆ ನೆಮ್ಮದಿಯಾಗಿ ಬದುಕುವಂಥ ಅವಕಾಶ ಕಲ್ಪಿಸಿದ್ರೆ, ಅಸಮಾಧಾನವನ್ನು ನಿವಾರಣೆ ಮಾಡಿದ್ರೆ ಪಾಕಿಸ್ತಾನ ಯಾವತ್ತೂ ಕೂಡ ಈ ಕಡೆ ಮುಖ ಹಾಕು ಮಲಗಕ್ಕಾಗಲ್ಲ. ಅದೆಷ್ಟೇ ಭಾರತಕ್ಕೆ ಅಶಾಂತಿ ಸೃಷ್ಟಿ ಮಾಡಬೇಕಂದ್ರೂ ಕೂಡ ಅದಕ್ಕೆ ಬೇಕಾಗಿರುವ ವಾತಾವರಣ ಅಥವಾ ಸಾಮಾಜಿಕ ನೆಲೆ ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಅದರ ಬದಲಿಗೆ ಏನು ಮಾಡ್ತಿದೆ ಸಂಘ ಪರಿವಾರ ಮತ್ತು BJP ಸರ್ಕಾರ? ಮೊನ್ನೆ 9 ಮನೆಗಳನ್ನ ಹೋಗಿ ಬುಲ್ಡೋಜರ್ ಹಾಕಿ ಕೆಡವಾಕಿದ್ದಾರೆ. BJP ಒಳಗಿನ ಜನರು, ಹಲವಾರು ಪರಿಣಿತರು ಎಲ್ಲರೂ ಹೇಳ್ತಿದ್ದಾರೆ ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ. ಸಾಮಾನ್ಯ ಜನರು ಯಾರೋ 35 ವರ್ಷದಿಂದ ಹೋಗಿದ್ದಾರೆ. ಈ 5 ಜನ ಉಗ್ರಗಾಮಿಗಳಲ್ಲಿ ಒಬ್ಬ ಉಗ್ರಗಾಮಿಯ ಹೆಸರನ್ನು ಹೋಲುವಂಥ ಒಂದು ಮನೆ ಏನಿದೆ, ಆತ ಇತ್ತೀಚೆಗೆ ತಾನೇ ಹೋಗಿ 2018ಕ್ಕೆ ಹೋಗಿ ಸಶಸ್ತ್ರ ತರಬೇತಿ ತಗೊಂಡು ಬಂದು 6 ತಿಂಗಳಿಂದ ಸಂಪೂರ್ಣ ಕಾರ್ಯಕರ್ತನಾಗಿದ್ದ ಅಂತ ಗೊತ್ತಾದ್ಮೇಲೆ ಅವ್ರ ಮನೆಯನ್ನು ಕೆಡವಾಕಿದ್ದಾರೆ. ಅಲ್ಲದೆ ಇನ್ನೂ 8 ಮನೆಗಳನ್ನು ಕೆಡವಾಕಿದ್ದಾರೆ. ಇದು ಯಾವ ಸಂದೇಶವನ್ನು ಕೊಡುತ್ತೆ? ಸ್ಥಳೀಯ ಕಾಶ್ಮೀರಿಗಳನ್ನು ಗೆದ್ದುಕೊಳ್ಳುವ ಅವಕಾಶ ಏನು ಬಂದಿದೆ ಅದನ್ನು ಕೈಬಿಟ್ಟಂತೆ ಆಗೋದಿಲ್ವಾ? ಅಷ್ಟು ಮಾತ್ರ ಅಲ್ಲ, ಪೆಹಲ್ಗಾಮ್ ಪ್ರಕರಣ ಆದಮೇಲೆ ಉತ್ತರಾಖಂಡ, ರಾಜಸ್ಥಾನ, ಬೇರೆ ಬೇರೆ ರಾಜ್ಯಗಳಲ್ಲಿ
ಅಮಾಯಕ ಕಾಶ್ಮೀರಿ ವಿದ್ಯಾರ್ಥಿಗಳನ್ನು, ಕಾಶ್ಮೀರಿ ಶಾಲು ಮಾರಾಟಗಾರರನ್ನು ಅವ್ರ ಮೇಲೆ ಸಂಘ ಪರಿವಾರ ದಾಳಿ ಮಾಡ್ತಿದೆ. ಅದರ ಜೊತೆಗೆ ಇಡೀ ಈ ತುತ್ತೂರಿ ಮಾಧ್ಯಮಗಳ ಮೀಡಿಯಾ ರೂಮ್ಗಳೇನಿದ್ದಾವೆ ಅದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಬಗೆಯ ಮುಸ್ಲಿಂ ವಿರೋಧಿ ಕ್ರೋಧವನ್ನು ಹುಟ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಇದು ಇತಿಹಾಸ ಆ ಉಗ್ರಗಾಮಿಗಳು ಮಾಡಿರುವ ಅತ್ಯಂತ ಅಮಾನುಷ ಕೃತ್ಯದಿಂದ ಈ ದೇಶದಲ್ಲಿ, ವಿಶೇಷವಾಗಿ ಕಾಶ್ಮೀರದಲ್ಲಿ ಕಾಶ್ಮೀರಿ ಸ್ಥಳೀಯ ಮುಸ್ಲಿಮರು ಉಗ್ರಗಾಮಿಗಳ ವಿರುದ್ಧ ತಮ್ಮ ಮನೋಭಾವವನ್ನು ವ್ಯಕ್ತಪಡಿಸ್ತಿರುವ ಅವಕಾಶವನ್ನು ಕಲ್ಪಿಸಿಕೊಂಡು ಒಂದು ಶಾಶ್ವತ ಶಾಂತಿಯ ಕಡೆಗೆ, ಪರಿಹಾರದ ಕಡೆಗೆ, ದೇಶದೊಳಗಡೆ ಒಂದು ಕೋಮು ಸೌಹಾರ್ದದ ಕಡೆಗೆ ಹೋಗಬಹುದಾದಂಥ ಅವಕಾಶವನ್ನು ಒಂದು ರಾಜಕೀಯ ದುರುದ್ದೇಶದಿಂದ ದೇಶಕ್ಕಿಂತ ಪಕ್ಷಕ್ಕಿಂತ ಈ ಹಿಂದುತ್ವದ ರಾಜಕಾರಣ ಮುಖ್ಯ ಅನ್ನುವ ರೀತಿಯಲ್ಲಿ ಏನು ಮಾಡ್ತಿದ್ದಾರೆ ಅದು ಖಂಡಿತ ಸಲ್ಲ, ಖಂಡಿತ ಇದಾಗಬಾರದು. ವಿರೋಧ ಪಕ್ಷಗಳು ಕೂಡ ಈ ಪ್ರಶ್ನೆಗೆ ಎತ್ತಬೇಕು. ವಿರೋಧ ಪಕ್ಷಗಳು ಹೆಂಗೆ ಸಂಪೂರ್ಣವಾಗಿ ಈ ವಿಷಯದಲ್ಲಿ ಒಂಥರ ಒಂದು ಉನ್ಮಾದಕ್ಕೂ ತಾವು ಬಲಿಯಾಗಿ, ಎರಡನೇದಾಗಿ ಎಲ್ಲಿ ಮಾಧ್ಯಮಗಳ ಬಾಯಿಗೆ ತುತ್ತಾಕ್ಬಿಡ್ತೀವೋ, ಎಲ್ಲಿ ಸತ್ಯ ಹೇಳಿದ್ರೆ ಜನರಿಂದ ದೂರ ಹೋಗ್ಬಿಡ್ತೀವೋ ಅಂತಂದ್ಬಿಟ್ಟು ಸುಳ್ಳಿಗೆ ಹೆದರಿ, ಅಥವಾ ಕೆಲವರು ಒಳಗಿಂದಲೂ ಆ ನಿಲುವಿನಿಂದ ಎಂಥ ನಿಲುವನ್ನು ತೆಗೆದುಕೊಳ್ತಿದ್ದಾರೆ ಅಂತಂದರೆ, ಉದಾಹರಣೆಗೆ ತಮ್ಮ ಸಹಜ ಸಮಾಜವಾದಿ ನಿಲುವಿನಿಂದ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಯುದ್ಧದಿಂದ ಯಾವುದು ಪರಿಹಾರ ಸಿಗೋದಿಲ್ಲ ಅಂತ ಸಹಜವಾಗಿ ಹೇಳಿದ್ರು. ಯುದ್ಧದಿಂದ ವಿನಾಶವಷ್ಟೇ ಬರುತ್ತೆ. ಇನ್ಫ್ಯಾಕ್ಟ್ ಹಲವಾರು ಯುದ್ಧಗಳನ್ನು ಮಾಡಿದೆ ಭಾರತ ಪಾಕಿಸ್ತಾನದ ಮೇಲೆ, ಆದರೆ ಉಗ್ರಗಾಮಿತ್ವ ನಿಲ್ಲಲಿಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು 1971ರಲ್ಲಿ ಏನು ಅಖಂಡ ಪಾಕಿಸ್ತಾನವನ್ನು ಒಡೆದು ಬಾಂಗ್ಲಾದೇಶ ಅಂತ ಸೃಷ್ಟಿಯಾಯಿತು. ಪಾಕಿಸ್ತಾನವನ್ನು ಮೊಣಕಾಲಿನ ಮೇಲೆ ಮಂಡಿಯೂರಿ ನಿಲ್ಲುವಂತೆ ಮಾಡಿದ್ದು ನಮ್ಮ ಇಂದಿರಾ ಗಾಂಧಿಯವರು ಅಂತ ಅಂದ್ಬಿಟ್ಟು ಇದನ್ನು ಪ್ರಚಾರಕ್ಕೆ, ಮೋದಿ ವಿರುದ್ಧ ಪ್ರಚಾರಕ್ಕೆ ಬಳಸ್ಕೊಳ್ತಿದ್ದಾರೆ. 71ರ ನಂತರ ಹಾಗಾಗಿದ್ದನ್ನೇ ಬಳಸ್ಕೊಂಡು ನಿರಂತರವಾಗಿ ನೇರವಾಗಿ ಯುದ್ಧದಲ್ಲಿ ಗೆಲ್ಲುವುದರ ಬದಲಿಗೆ 1000 ಚೂರಿ ಇರತದಿಂದ ಭಾರತವನ್ನು ರಕ್ತಸಿಕ್ತಗೊಳಿಸಬೇಕು ಅಂತೇಳಿ ಉಗ್ರಗಾಮಿಗಳಿಗೆ ಬೆಂಬಲ ಮಾಡುವುದಕ್ಕೆ ಪಾಕಿಸ್ತಾನ ತನ್ನ ಸ್ಟ್ರಾಟಜಿಯನ್ನು ಬದಲಾಯಿಸ್ಕೊಂಡಿದೆ. ಕಾರ್ಗಿಲ್ ಯುದ್ಧ ಇರ್ಬೋದು, ಬೇರೆ ಹಲವಾರು ಯುದ್ಧಗಳಿರ್ಬೋದು. ಇನ್ಫ್ಯಾಕ್ಟ್ ವಾಜಪೇಯಿ ಅವರೇ ಪ್ರಧಾನಮಂತ್ರಿಯಾಗಿದ್ದಾಗ ಯುದ್ಧದಿಂದ ಇದನ್ನೆಲ್ಲ ಮಾತುಕತೆಯಿಂದಲೇ ಬಗೆಹರಿಸ್ಕೊಳ್ಬೇಕು ಅಂತಲೂ ಕೂಡ ಹೋಗಿತ್ತು. ಎಲ್ಲ ಯಾಕೆ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಪಾಕಿಸ್ತಾನಕ್ಕೂ ಕೂಡ ದಾವತ್ ಕೊಟ್ಟಿದ್ದರು. ಎಲ್ಲ ಪ್ರೋಟೋಕಾಲ್ನ ಮುರಿದ್ಬಿಟ್ಟು ಹೋಗ್ಬಿಟ್ಟು ಬಿರಿಯಾನಿ ಕೂಡ ತಿನ್ಕೊಬಂದಿದ್ರು ನವಾಜ್ ಶರೀಫ್ನವ್ರ ಜೊತೆ. ಆದರೆ ಅದಾದ ನಂತರದಲ್ಲಿ ಅದಕ್ಕಿಂತ ಚುನಾವಣೆಯಲ್ಲಿ ಮತ್ತು ಇಡೀ ದೇಶದ ಜನರ ಉನ್ಮಾದವನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಮಾತುಕತೆಗಿಂತ ಕೋಮುವಾದಿ ರಾಜಕಾರಣ, ಹಿಂದುತ್ವದ ಧ್ರುವೀಕರಣ ರಾಜಕಾರಣವೇ ಹೆಚ್ಚು ಅನುಕೂಲ ಅಂತಾದಮೇಲೆ ಅವರು ಸಂಪೂರ್ಣವಾಗಿ ಈ ಮಾರ್ಗ ಬದಲಿಸ್ಕೊಂಡಿದ್ದಾರೆ. ಇದನ್ನು ವಿರೋಧಿಸಬೇಕಾಗಿದ್ದಂಥ ವಿರೋಧ ಪಕ್ಷದ ನಿಲುವೇನಿದೆ. ನಾನು ಆಗಲೇ ಹೇಳಿದಾಗೆ 2008ರಲ್ಲಿ ಬಾಂಬೆ ಮೇಲೆ ದಾಳಿಯಾದಾಗ ಆಗಿನ ವಿರೋಧ ಪಕ್ಷ ತನ್ನ ರಾಜಕೀಯ ದುರುದ್ದೇಶಕ್ಕೆ ಎಲ್ಲವನ್ನು ಬಳಸ್ಕೊಂಡು, ಭದ್ರತಾ ವೈಫಲ್ಯವನ್ನೇ ಮುಖ್ಯವಾಗಿ ಇಟ್ಕೊಂಡು ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಂಡ್ರು. ಆದರೆ ಇವತ್ತು ವಿರೋಧ ಪಕ್ಷ, ಉದಾಹರಣೆಗೆ ಸಿದ್ದರಾಮಯ್ಯನವರು ಮೊದಲು ಯುದ್ಧದಿಂದ ಯಾವುದು ಪರಿಹಾರ ಸಾಧ್ಯ ಇಲ್ಲ ಅಂತ ಸತ್ಯವನ್ನು ಮತ್ತು ನಿಜವನ್ನು ಹೇಳಿದಂಥವರು, ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ನ ಹೈಕಮಾಂಡು ಒಂದು ನಿರ್ದೇಶನ ಕೊಟ್ಟಿದೆ. ನಾವೆಲ್ಲರೂ ಕೂಡ ಇವತ್ತು ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು. ಭದ್ರತಾ ವೈಫಲ್ಯದ ಪ್ರಶ್ನೆಯನ್ನು ಕೂಡ ನಾವು ಎರಡನೇ ಪ್ರಶ್ನೆಯಾಗಿ ಮಾಡಿಕೊಳ್ಬೇಕು. ಸರ್ಕಾರ ಏನೇ ಕ್ರಮ ತೆಗೆದುಕೊಂಡರೂ ಕೂಡ ಸಂಪೂರ್ಣ ಸಹಕರಿಸಬೇಕು ಅಂತೆಲ್ಲ ಒಂದು ಮಾರ್ಗದರ್ಶನ, ಒಂದು ನಿರ್ದೇಶನ, ಆದೇಶ ಕೊಟ್ಟಿರುವ ಕಾರಣಕ್ಕಾಗಿ ನಿನ್ನೆ ಸಿದ್ದರಾಮಯ್ಯನವರು ಕೂಡ ಪಾಕಿಸ್ತಾನ ಪರ ಮಾತನಾಡುವುದೇ ದೇಶದ್ರೋಹ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಂದರ್ಭ ನಿಮಗೆ ಗೊತ್ತಿದೆ. ಕುಡುಪು ಅಂತ ಮಂಗಳೂರಿನ ಒಂದು ಪ್ರದೇಶದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತದೆ, ಒಬ್ಬ ಮುಸ್ಲಿಮನ್ನು ಅಶ್ರಫ್ ಅನ್ನೋ ಹೆಸರೊತ್ತ ಮನುಷ್ಯನನ್ನು 30 ಜನ ಅತ್ಯಂತ ಅಮಾನುಷವಾಗಿ ಹೊಡೆದು ಕೊಂದಾಕಿದ್ದಾರೆ. ಅದಕ್ಕೆ ನೆಪವನ್ನು ಏನು ಬಳಸ್ಕೊಂಡಿದ್ದಾರೆ, ಯಾಕಂದರೆ ಹೊಡೆಸ್ಕೊಂಡವನು ಸತ್ತೋಗಿದ್ದಾನೆ, ಹೊಡೆದವ್ರು ಮಾತ್ರ ಹೇಳ್ತಿದ್ದಾರೆ ಇಲ್ಲ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಂದರೆ ತಮ್ಮ ಕೊಲೆಗೆ ಈ ಸಂದರ್ಭವನ್ನು ಬಳಸಿಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅದನ್ನು ನೆಪವಾಗಿ ಬಳಸ್ಕೊಳ್ತಿದ್ದಾರೆ. ಅದನ್ನು ಹೋಮ್ ಮಿನಿಸ್ಟ್ರು ಒಪ್ಕೊಳ್ತಾರೆ, ಪೊಲೀಸ್ ಇನ್ಸ್ಪೆಕ್ಟ್ರು ಒಪ್ಕೋತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿಯೂ ಕೂಡ ಪಾಕಿಸ್ತಾನ ಪರ ಜಿಂದಾಬಾದ್ ಅಂತ ಯಾರೂ ಹೇಳಬಾರ್ದು ಅಂತಾರೆ. ಸಂತೋಷ್ ಲಾಡ್ ಅವರು ಅಲ್ಲಿ ಸಿಕ್ಕಾಕ್ಕೊಂಡಿದ್ದಂಥ ಕರ್ನಾಟಕದ ಜನರನ್ನು ತಮ್ಮ ಸ್ವಂತ ಖರ್ಚಿನ ಮೇಲೆ ಅತ್ಯಂತ ಸುತ್ಯರ್ಹವಾದಂಥ ಕೆಲಸವನ್ನು ಮಾಡಿ ಕರ್ಕೊಂಡು ಬಂದಂಥ ಸಂತೋಷ್ ಲಾಡ್ ಅವರು ಕೂಡ ಯಾರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅನ್ನಬಾರ್ದು, ಅದು ಅಪರಾಧ. ಮತ್ತು
ಮೋದಿಯವರು ಮಾಡದಂತೆ ಅವರ ಮನೆಗೆ ನುಗ್ಗಿ ಹೊಡೆಯಬೇಕು ಅಂತ ಯಥಾವತ್ ಮೋದಿಯ ಥರ ಮಾತಾಡ್ತಿದ್ದಾರೆ. ಇವತ್ತು ವಿಷಯ ಪಾಕಿಸ್ತಾನ ಜಿಂದಾಬಾದ್ ಅನ್ನಬೇಕು ಅನ್ನಬಾರ್ದು ಅನ್ನೋದು ವಿಷಯ ಅಲ್ಲ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ತಪ್ಪು ಅಂತಲೂ ಆಗ್ಬೋದು. ಆದರೆ ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ಸರ್ಕಾರ ಅಲ್ಲ. ಅಸೀಂ ಮುನೀರ್ ಅಂತ ಅಂದ್ಬಿಟ್ಟು ಅಲ್ಲೊಬ್ಬ ಇವತ್ತಿನ ಚೀಫ್ ಇದ್ದಾನೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. ಆತ ಮೊನ್ನೆ ಭಾಷಣ ಮಾಡ್ತಾ ಹಿಂದೂ ಒಂದು ರಾಷ್ಟ್ರ, ಮುಸ್ಲಿಂ ಒಂದು ರಾಷ್ಟ್ರ, ಎರಡು ಒಟ್ಟಿಗೆ ಇರೋಕ್ಕಾಗೋದಿಲ್ಲ ಅಂತ ಸಾವರ್ಕರ್ ಇಲ್ಲೇನು ಹೇಳಿದ್ರು ಅದನ್ನೇ, ಮತ್ತು ಮುಸ್ಲಿಂ ಲೀಗ್ ಏನು ಹೇಳ್ತೋ ಅದನ್ನೇ ಮತ್ತೆ ಪುನರುಚ್ಚರಿಸಿದ್ದಾನೆ. ಆದರೆ ಇಡೀ ಪಾಕಿಸ್ತಾನದ ಜನ ಅಸೀಂ ಮುನೀರಲ್ಲ, ಇಡೀ ಭಾರತ ದೇಶದ ಜನ ನರೇಂದ್ರ ಮೋದಿ ಅಲ್ಲ. ದೇಶ ಅಂತಂದರೆ ಸರ್ಕಾರ ಅಲ್ಲ, ದೇಶ ಅಂದರೆ ಅಲ್ಲಿರೋ ಜನ. ಮೇಲಾಗಿ ಇಷ್ಟಾಗಿ ಇವತ್ತಿನ ಸಂದರ್ಭದಲ್ಲಿ ಆತ ಘೋಷಣೆ ಕೂಗುದ್ನ ಇಲ್ವಾ ಅಂತನೋ ಗೊತ್ತಿಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ದೇಶದ್ರೋಹ ಅಂತಂದ್ಬಿಟ್ಟು ಯಾವ ಕಾನೂನಿನ ಪುಸ್ತಕದಲ್ಲಿದೆ? ಅದು ಸಂಘ ಪರಿವಾರದ ಕಾನೂನಿನ ಪುಸ್ತಕದಲ್ಲಿರುವಂತಹ ಕಾನೂನು. ಎಲ್ಲರೂ ಕೂಡ ಸಂಪೂರ್ಣವಾಗಿ ಹಿಂದುತ್ವದ ಅನುಸಾರವಾಗಿರಬೇಕು ಅಂತ. ಪಾಕಿಸ್ತಾನ ಜಿಂದಾಬಾದ್, ಭಾರತ ಜಿಂದಾಬಾದ್. ಇನ್ಫ್ಯಾಕ್ಟ್ CIA NPR NRC ಹೋರಾಟದಲ್ಲಿ ಅಮೂಲ್ಯ ಅನ್ನೋ ಹುಡುಗಿ ಎಲ್ಲ ದೇಶಕ್ಕೂ ನಾವು ಜಿಂದಾಬಾದ್ ಅನ್ನಬೇಕು, ಎಲ್ಲ ದೇಶದ ಜನರು ಒಂದಾಗಬೇಕು ಅಂತೇಳಿ ಪಾಕಿಸ್ತಾನ್ ಜಿಂದಾಬಾದ್, ಭಾರತ್ ಜಿಂದಾಬಾದ್, ನೇಪಾಳ್ ಜಿಂದಾಬಾದ್ ಅಂತ ಹೇಳ್ತಿರೋ ಹೊತ್ತಿನಲ್ಲೇ ಆಕೆ ಸ್ಲೋಗನ್ ಮುಗಿಸೋಷ್ಟರಲ್ಲೇ ಕರ್ಕೊಂಡೋಗ್ಬಿಟ್ಟು ಅರೆಸ್ಟ್ ಮಾಡಿ ದೇಶದ್ರೋಹದ ಕಾಯ್ದೆ ಹಾಕ್ಬಿಟ್ರು ಆಕೆ ಮೇಲೆ. ಇಲ್ಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋ ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ಅವರವರ ರಾಜಕೀಯ ದೃಷ್ಟಿನಲ್ಲಿ ಅದನ್ನು ಹೇಳಬಹುದು. ಆದರೆ ಅದು ದೇಶದ್ರೋಹದ ಅಪರಾಧ ಅಂತಂದ್ಬಿಟ್ಟು ಕಾನೂನು ಪುಸ್ತಕದಲ್ಲೇ ಇಲ್ಲದಿರುವುದನ್ನು ಮತ್ತು ಹಿಂದುತ್ವದ ಕಾನೂನನ್ನು, ಹೊಸ ಕಾನೂನೇನಿದೆ ಆ ಕಾನೂನನ್ನು ವಿರೋಧ ಪಕ್ಷವು ಮಾನ್ಯ ಮಾಡೋದು, ಭದ್ರತಾ ವೈಫಲ್ಯದ ಬಗ್ಗೆ ಮಾತೇ ಆಡದಿರೋದು, ಮತ್ತು ಸೇನೆಗೆ ಸಂಪೂರ್ಣ ಸಂಸತ್ತು ತೀರ್ಮಾನ ಮಾಡಬೇಕು. ಪ್ರಧಾನಿಯ ನೇತೃತ್ವದಲ್ಲಿ ಜನಪ್ರತಿನಿಧಿಗಳೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ತೀರ್ಮಾನ ಮಾಡಬೇಕು. ಅದರಲ್ಲಿ ಅತ್ಯಂತ ಗುಪ್ತವಾಗಿಡಬೇಕಾರೋ ವಿಷಯಗಳನ್ನ ಚರ್ಚೆ ಮಾಡಬೇಕಾಗಿಲ್ಲ. ಆದರೆ ನಾವು ಪ್ರತಿಕ್ರಿಯೆಯ ಚೌಕಟ್ಟನ್ನು ತೀರ್ಮಾನ ಮಾಡಬೇಕಾಗಿರೋದು ಆಯ್ಕೆಯಾದ ಜನ, ಆಯ್ಕೆಯಾಗದ ಸೇನೆ ಅಲ್ಲ. ಅದನ್ನು ಕ್ರಿಯೆಗೆ ತರಬೇಕಾಗಿರೋದು ಸೇನೆ. ಇವು ಯಾವುದನ್ನು ಕೂಡ ಪ್ರಶ್ನಿಸ್ದಿರ ಯಾವ ರೀತಿ ಒಂದು ಬಗೆಯ ಉನ್ಮಾದಕ್ಕೆ, ಭಯಕ್ಕೆ ವಿರೋಧ ಪಕ್ಷ ಅತ್ಯಂತ ನಿರ್ವೀರ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಇವತ್ತಿನ ಸಂದರ್ಭ ಭಾರತ ಯಾವ ರಾಜಕಾರಣದತ್ತ ಹೋಗ್ತಿದೆ ಅನ್ನೋದನ್ನು ಎತ್ತು ತೋರಿಸುತ್ತೆ. ಉಗ್ರಗಾಮಿಗಳಿಗೆ ಶಿಕ್ಷೆ ಆಗಲೇಬೇಕು. ಪಾಕಿಸ್ತಾನ ಇದ್ರ ಹಿಂದಿದೆ ಅನ್ನೋದಾದರೆ ಖಂಡಿತವಾಗಿ ಪಾಕಿಸ್ತಾನ ಮತ್ತೆಂದೂ ಈ ರೀತಿ ಮಾಡದಂತೆ ಒಂದು ಪಾಠವನ್ನು ಕಲಿಸಬೇಕು. ಆದರೆ ಅದು ಹೇಗಿರಬೇಕು? ಇದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯದ ಒಪ್ಪಿಗೆ ಇಲ್ಲದಿರ ಮಾಡಲಿಕ್ಕೆ ಸಾಧ್ಯವ? ಉದಾಹರಣೆಗೆ ಈ ಪ್ರಕರಣ ಆದ ನಂತರ ಇದರಲ್ಲಿ ಎರಡನೇ ಪ್ರಶ್ನೆ, ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳು ಒಂದು ದಿಢೀರ್ ನೀಜರ್ಕ್ ರಿಯಾಕ್ಷನ್ ಅಂತಾರೆ, ತಕ್ಷಣ ತೆಗೆದುಕೊಂಡಿರೋ ಕ್ರಮಗಳ ಅಥವಾ ಇದರಿಂದ ನಿಜಕ್ಕೂ ಪರಿಣಾಮ ಆಗುತ್ತಾ? ಸಾರ್ವಜನಿಕರು ಚರ್ಚೆ ಮಾಡಲೇಬೇಕಾದ ವಿಷಯ ಇದು. ಉದಾಹರಣೆಗೆ ಸಿಂಧೂ ನದಿ ನೀರಿನ ಹಂಚಿಕೆಯ ವಿಷಯವನ್ನು ಏನು 1960ರಲ್ಲಿ ಒಪ್ಪಂದ ಆಯಿತು. ಈ ಒಟ್ಟಾರೆ ಪೆಹಲ್ಗಾಮ್ ಕೃತ್ಯಕ್ಕೆ ಪ್ರತಿಕ್ರಿಯೆಯಾಗಿ 5 ತೀರ್ಮಾನಗಳನ್ನು ಮೋದಿ ಸರ್ಕಾರ ತಗೊಳ್ತು. ಅದರಲ್ಲಿ ಅತ್ಯಂತ ಮುಖ್ಯವಾಯಿತು ವೀಸಾಗಳನ್ನು ರದ್ದು ಮಾಡಬೇಕು, ಯಾರು ವೀಸಾಗಳನ್ನು ಮೀರಿ ಪಾಕಿಸ್ತಾನಿ ನಾಗರಿಕರು ಉಳ್ಕೊಂಡಿದ್ದಾರೆ ಅವರೆಲ್ಲ ವಾಪಸ್ ಹೋಗಬೇಕು, ಪಾಕಿಸ್ತಾನಿ ರಾಯಭಾರ ಕಚೇರಿನಲ್ಲಿ ಸೇನಾ ಸಿಬ್ಬಂದಿಗಳು ಯಾರಿದ್ದರೂ ಅವರೆಲ್ಲರನ್ನೂ ಕೂಡ ವಾಪಸ್ ಕಳಿಸ್ಬೇಕು, ಪಾಕಿಸ್ತಾನ ಹೈಕಮಿಷನರ್ನ ಒಟ್ಟಾರೆ ಸ್ಥಾನಮಾನವನ್ನೇ ಕಡಿಮೆ ಮಾಡಿದ್ದಾಯಿತು, ಅಟಾರಿ ಗಡಿ ಭಾಗವನ್ನು, ವಾಘಾ ಗಡಿಗಳನ್ನು ಮುಚ್ಚಲಾಯಿತು. ಅದರ ಜೊತೆಗೆ ಅತ್ಯಂತ ಮುಖ್ಯವಾಗಿ ಸಿಂಧೂ ನದಿ ನೀರಿನ ವ್ಯವಸ್ಥೆ ಏನಿದೆ ಅದರಲ್ಲಿ ಸಿಂಧೂ ನದಿ ನೀರಿಯನ್ನು ಆ ಒಟ್ಟಾರೆ ಒಪ್ಪಂದವನ್ನು ಅಮಾನತಿನಲ್ಲಿ ಇಡ್ತೀವಿ ಅಂತಲೂ ಕೂಡ ಹೇಳಲಾಯಿತು. ಈಗ ಅದರ ಬಗ್ಗೆ ಕೆಲವು ವಿಡಿಯೋಗಳು ಹೆಂಗೆ ಬರ್ತಿದೆಯಪ್ಪ ಅಂತಂದರೆ, ನಾವು ಸಿಂಧೂ ನದಿ ನೀರನ್ನು ಬಿಡಲಿಲ್ಲ ಪಾಕಿಸ್ತಾನಕ್ಕೆ ಅಂದರೆ, ಒಂದು ಅಂದಾಜಿನ ಪ್ರಕಾರ ಸಿಂಧೂ ನದಿ ನೀರಿನ ವ್ಯವಸ್ಥೆಯಲ್ಲಿ ಸುಮಾರು 5-6 ನದಿಗಳು ಸಿಂಧೂ ನದಿ ನೀರಿನ ವ್ಯವಸ್ಥೆಯಲ್ಲಿದೆ. ತಮ್ಮ ಮೊಬೈಲ್ ಪರದೆಯ ಮೇಲೆ ಆ ಒಂದು ಮ್ಯಾಪ್ ಬರುತ್ತೆ, ನೀವು ನೋಡ್ಬೋದು. ಹಿಮವತ್ ಪರ್ವತಗಳಿಂದ ಬಲಭಾಗಕ್ಕೆ ಹರಿಯುವ ನದಿಗಳಲ್ಲಿ ಪ್ರಧಾನವಾಗಿ ಭಾರತದ ಕಡೆ ಹರಿಯುವ ನದಿಗಳು ಸತ್ಲೇಜ್, ಬಿಯಾಸ್ ಮತ್ತು ರವಿ. ಪಾಕಿಸ್ತಾನದ ಕಡೆ ಹರಿಯುವ ನದಿಗಳು ಚಿನಾಬ್, ಜೀಲಂ ಮತ್ತು ಸಿಂಧು. ಇದರಲ್ಲಿ ಸಿಂಧೂ ನದಿ ನೀರಿನ ವ್ಯವಸ್ಥೆಯ ಭಾಗವಾಗಿ ಪೂರ್ವಕ್ಕೆ ಹರಿಯುವ ಸತ್ಲೇಜ್, ಬಯಾಸ್ ಮತ್ತು ರಾವಿ ಈ 3 ನದಿ ನೀರುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹಕ್ಕು ಭಾರತಕ್ಕೆ ಸೇರಿದ್ದು.
ಪಶ್ಚಿಮದ ದಿಕ್ಕಿಗೆ ಹರಿಯುವಂತಹ ಚೈನಾಬ್, ಜೇಲಂ ಮತ್ತು ಸಿಂಧೂ ನದಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹಕ್ಕು ಪಾಕಿಸ್ತಾನಕ್ಕೆ ಸೇರಿದ್ದು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ತಾತ್ಕಾಲಿಕವಾಗಿ ಹೈಡಲ್ ಪವರ್ಗೋ ಮತ್ತೊಂದು ಏನಾದರೂ ಒಂದು ಯೋಜನೆಗಳನ್ನು ಸರ್ಕಾರ ಭಾರತ ಮಾಡಬೇಕಂದ್ರೂ ಕೂಡ ಪಾಕಿಸ್ತಾನದ ಒಪ್ಪಿಗೆ ಬೇಕು ಮತ್ತು ಇವೆರಡಕ್ಕೂ ಕೂಡ ಮಧ್ಯವರ್ತಿಯಾಗಿ ಮತ್ತು ತಟಸ್ಥವಾಗಿ ವಿಶ್ವ ಬ್ಯಾಂಕ್ನ ಒಂದು ಸಮಾಲೋಚನೆಯನ್ನು ಮಾಡಬೇಕು ಅಂತೇಳಿ ಭಾರತ, ಪಾಕಿಸ್ತಾನ, ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ನಡೆದಂಥ ಒಂದು ಒಪ್ಪಂದ ಇದು. ಒಂದು ಅಂದಾಜಿನ ಪ್ರಕಾರ ಸಿಂಧೂ ಈ ನದಿ ನೀರಿನ ಹಂಚಿಕೆಯನ್ನು ಆಧರಿಸಿ ಸುಮಾರು 80% ನೀರಾವರಿ ನೀರು ಪಾಕಿಸ್ತಾನಕ್ಕೆ ಸಿಗುತ್ತೆ ಮತ್ತು ಅದು ಪಾಕಿಸ್ತಾನದ 75% GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಪಾಕಿಸ್ತಾನದಲ್ಲಿ 25 ಕೋಟಿ ಜನ ಇದ್ದಾರೆ. ಅವ್ರುಗಳಿಗೆ ಈ ನೀರನ್ನು ಅವಲಂಬಿಸಿ ಬದುಕ್ತಾರೆ. ಆ 25 ಕೋಟಿ ಜನರು ಕೂಡ ಉಗ್ರಗಾಮಿಗಳಲ್ಲ. ಆ 5 ಜನ ಉಗ್ರಗಾಮಿಗಳು ಮಾಡಿದಂಥ ಅನಾಹುತಗಳಿಗೆ ಆ 25 ಕೋಟಿ ಸಾಮಾನ್ಯ ಜನ ಜವಾಬ್ದಾರರಲ್ಲ. ಆ 25 ಕೋಟಿ ಜನ ಭಾರತದ ಮೇಲೆ ಯುದ್ಧ ಸಾರಬೇಕು ಅಂತ ಬಯಸುವಂತಹ ಪಾಕಿಸ್ತಾನಿ ಸರ್ಕಾರ ಇರ್ಬೋದು, ಅದರ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಇರ್ಬೋದು, ಅವರಲ್ಲ. ಈಗ ಈ ನದಿ ನೀರನ್ನು ಅಮಾನತ್ತು ಮಾಡಿ ಸರ್ಕಾರದ ಕೆಲವು ಮುಖಂಡರುಗಳು ಮತ್ತು ಬೇಜವಾಬ್ದಾರಿ BJPಯ ನಾಯಕರು ಹೇಳೋದೇನು, ನಾವು ಕಂಪ್ಲೀಟಾಗಿ ಇದ್ದಕ್ಕಿದ್ದಾಗೆ ದಿಢೀರಲ್ಲಿ ಪ್ರವಾಹವನ್ನು ಉಂಟು ಮಾಡ್ತೀವಿ, ಬೇಸಿಗೆ ಕಾಲದಲ್ಲಿ ನೀರನ್ನು ತಡಿತೀವಿ, ಜನ ಒಣಗಿ ಸಾಯಬೇಕು ಅಂತೇಳಿ. ಇನ್ಫ್ಯಾಕ್ಟ್ ಲಂಡನ್ನಲ್ಲಿ ನಡೆದಂಥ ಕೆಲವು ಪ್ರತಿಭಟನೆಗಳಲ್ಲಿ ಕೆಲವರು ನಿಮಗೆ ಕುಡಿಯೋಕ್ಕೂ ನೀರಿರೋದಿಲ್ಲ, ತೊಳ್ಕೊಳ್ಳೋಕ್ಕೂ ನೀರಿರೋದಿಲ್ಲ, ನಿಮ್ಮನ್ನು ಅಂಥ ಒಂದು ಅನಾಗರಿಕ ಪರಿಸ್ಥಿತಿಗೆ ನಾವು ಇಡ್ತೀವಿ ಅಂತ ಒಂದು ರೀತಿ ಅನಾಗರಿಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 26 ಜನರನ್ನು ಕೊಂದಿದ್ದಕ್ಕೆ ನೀವು 25 ಕೋಟಿ ಜನರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಎನ್ನುವಂಥದ್ದು ಯಾವ ರೀತಿಯ ನಾಗರಿಕ ಸಂಸ್ಕೃತಿ ಆಗುತ್ತೆ ಭಾರತದ? ಅದರಲ್ಲೂ ಕೂಡ ಮೋದಿಯವರು ಬೇರೆ ದೇಶಗಳಿಗೆ ಹೋದರೆ ಫಸ್ಟ್ ಹೇಳೋದೇನಪ್ಪ ಅಂದರೆ ನಾನು ಬುದ್ಧನ ನಾಡಿನಿಂದ ಬಂದದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ನೀವು ಒಂದು ಇಡೀ ದೇಶವನ್ನು, ದೇಶದ ಜನರನ್ನು, ದೇಶ ಅಂದ್ರೆ ಅಲ್ಲಿಯ ಜನರಲ್ವ, ಜನರಿಗೆ ಈ ರೀತಿ ಶಿಕ್ಷೆ ಕೊಟ್ಟು ಮಾಡಿದ್ರೆ ಅಂತಾರಾಷ್ಟ್ರೀಯ ಸಮುದಾಯ ಇದಕ್ಕೆ ಹೆಂಗೆ ಒಪ್ಕೊಳ್ಳುತ್ತೆ? ಇನ್ಫ್ಯಾಕ್ಟ್ ಅಮೇರಿಕಾ ಇರ್ಬೋದು, ಚೀನಾ ಇರ್ಬೋದು, ರಷ್ಯಾ ಇರ್ಬೋದು, ತಾವು ಮಾಡಿದ್ರೆ ಸರಿ, ತಮಗೆ ಸಂಪೂರ್ಣವಾಗಿ ಅಧೀನವಲ್ಲದ ಯಾವುದೇ ದೇಶ ಮಾಡಿದ್ರೂ ಕೂಡ ಅವರು ಅದಕ್ಕೆ ಒಪ್ಪಲ್ಲ. ವಿಶ್ವಸಂಸ್ಥೆಯಲ್ಲಿ ನಮಗಲ್ಲ ವೀಟೋ ಇರೋದು ಅಮೇರಿಕಾ, ರಷ್ಯಾ, ಚೈನಾಗಳಿಗೆ. ಅವರು ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ಮಾಡುವ ದಾಳಿಯನ್ನು ಸಮರ್ಥಿಸೋದಕ್ಕೆ ಅಮೇರಿಕಾ ವೀಟೋ ಚಲಾಯಿಸಬಹುದೇ ಹೊರತು ನಮ್ಮ ಪರವಾಗಿ ವೀಟೋ ಚಲಾಯಿಸೋದಿಲ್ಲ. ವಿಶ್ವಸಂಸ್ಥೆ ಮತ್ತು ಸೆಕ್ಯೂರಿಟಿ ಕೌನ್ಸಿಲ್ ಭಾರತದ ವಿರುದ್ಧ ಈ ಬಗೆಯ ತೀರ್ಮಾನಕ್ಕೆ ಬಂದರೆ ಭಾರತದ ಪರಿಸ್ಥಿತಿ ಏನಾಗುತ್ತೆ? ಇನ್ಫ್ಯಾಕ್ಟ್ ಇವೆಲ್ಲವನ್ನೂ ಕೂಡ ಒಂದು ಮುತ್ಸದ್ದಿ ಪ್ರಬುದ್ಧ ರಾಜಕಾರಣ ಯೋಚನೆ ಮಾಡಬೇಕು. ಯುದ್ಧ ಆಗಿಬಿಡುತ್ತೆ ಅನ್ನೋದಲ್ಲ. ಇನ್ಫ್ಯಾಕ್ಟ್ ಇವತ್ತಿನ ಸಂದರ್ಭವೇನು, ಸಿಂಧೂ ನದಿ ನೀರನ್ನು ನೀವು ತಡಿಬೇಕಂದ್ರೂ ಕೂಡ ನಿಮಗೆ ತಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಯಾಕಂತಂದರೆ ಭಾರತ ಆ ಸಿಂಧೂ ನದಿ ನೀರು ಹರಿಯದಂತೆ ತಡೆದಿಟ್ಕೋಬೇಕಾದ್ರೆ ಅದಕ್ಕೆ ಬೇಕಾಗಿರೋಷ್ಟು ಡ್ಯಾಮ್ಗಳು ನಮ್ಮ ಹತ್ರ ಇಲ್ಲ. ಡ್ಯಾಮನ್ನು ರಾತ್ರೋರಾತ್ರಿ ಕಟ್ಟೋಕ್ಕಾಗಲ್ಲ. ನೀವು ಕಟ್ಟಿದೀರಾ, ಮೋದಿಯವರು ಹೇಳಿದ್ರು ಅಂತ ಅಂದ್ಬಿಟ್ಟು ಈ 3 ನದಿಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯೋದು ಬಿಟ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯಲ್ಲ. ಕನಿಷ್ಠ 10-15 ವರ್ಷಗಳ ಕಾಲ ನೀವು ಡ್ಯಾಮ್ ಕಟ್ಟೋಕ್ಕಾಗಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಉತ್ತರಾಖಂಡ್ ಪ್ರದೇಶದಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾದಂಥ ಹಿಮಾಲಯ ಪರ್ವತದಲ್ಲಿ ಡ್ಯಾಮ್ಗಳನ್ನ ಕಟ್ಟಿದ್ದಕ್ಕೆ ಹೆಂಗೆ ಪಟ್ಟಣಗಳೇ ಪ್ರವಾಹದಲ್ಲಿ ಕೊಚ್ಚೋಗ್ತಾ ಇವೆ, ಭೂಕಂಪಗಳು ಬರ್ತಿವೆ ಅಂತ ನಾವು ನೋಡ್ತಿದ್ದೀವಿ. ಪಾಕಿಸ್ತಾನದ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ, ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾವು ಅಲ್ಲಿ ಡ್ಯಾಮ್ಗಳನ್ನ ಕಟ್ಟಿದ್ರೆ ನಾಶ ಆಗೋದು ಯಾರು? ಹೀಗಾಗಿ ಇದು ಕೂಡ ಒಂದು ರೀತಿಯ ಸೈಕಲಾಜಿಕಲ್ ವಾರ್ಫೇರ್ ಅಂತಲೇ ಅಂದ್ಕೊಳ್ಬೋದು. ಈ ಸದ್ಯಕ್ಕೆ ಸಾಧ್ಯವಾಗದ ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದಕ್ಕೆ ಮಾಡಿರುವಂತಹ ಒಂದು ಬರಿಯ ಘೋಷಣೆಗಳಂತಲೇ ಇಟ್ಕೋಬೋದು. ಅದಕ್ಕೆ ಪರ್ಯಾಯವಾಗಿ ಪಾಕಿಸ್ತಾನ ಏನು ಮಾಡಿದೆ? ಪಾಕಿಸ್ತಾನ ಭಾರತಕ್ಕಿಂತ ಬರ್ಬಾದಾಗಿರೋ ಪರಿಸ್ಥಿತಿನಲ್ಲಿದೆ. ಪಾಕಿಸ್ತಾನದ ಆರ್ಥಿಕತೆ ಹಾಹಾಕಾರ ಹುಟ್ಟುವಂತಹ ಪರಿಸ್ಥಿತಿನಲ್ಲಿದೆ. ಆಹಾರ ಸಿಗ್ತಾ ಇಲ್ಲ, ಅಗತ್ಯವಾದಂಥ ವಸ್ತುಗಳು ಸಿಗ್ತಾ ಇಲ್ಲ, ಅಪಾರವಾದಂಥ ನಿರುದ್ಯೋಗ ಇದೆ. ಅಲ್ಲಿಯೂ ಕೂಡ ಹಲವಾರು ರಾಜಕಾರಣ ಇದೆ. ಅಲ್ಲಿ ಬಲೂಚಿಸ್ತಾನ್ ಅಂತ ಜನ ನಿಮ್ಮ ಪಾಕಿಸ್ತಾನ ನಮಗೆ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಸಿಂಧ್ ಪಂಜಾಬಿಗಳ ಅಲ್ಲಿ ಮೇಲ್ನರಿಮೆ ಏನಿದೆ ಮತ್ತು ಇವ್ರುಗಳು ಅದನ್ನು ಒಪ್ಪೋದೇ ಇಲ್ಲ. ನೀವು ಆ ರೀತಿ ಆಧಿಪತ್ಯ ಏನಿದೆ, ಆ ಆಧಿಪತ್ಯದ ವಿರುದ್ಧ ಅಲ್ಲಿಯೂ ಕೂಡ ಹೋರಾಟ ನಡೀತಾ ಇದೆ. IMF, ವಿಶ್ವ ಬ್ಯಾಂಕು ಸಹಾಯ ಮಾಡಲಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ಒಂದು ಆರ್ಥಿಕತೆಯ ಉಳಿವು ಕಷ್ಟ ಇದೆ. ಇಷ್ಟಾಗಿ ಕೂಡ ಅದಕ್ಕೊಂದು ಸುಭದ್ರವಾದಂಥ ಸೇನೆ ಇದೆ, ಅದಕ್ಕೊಂದು ನೇವಿ ಇದೆ. ಸುಲಭವಾಗಿ ತುತ್ತಾಗುವಂತಹ ಸಂದರ್ಭದಲ್ಲಿ ಅದು ಇಲ್ಲ. ಬಟ್ ಒಂದು ಯುದ್ಧವನ್ನು ಮಾಡಿದ್ರೆ ಹಾಳಾಗಿ ಹೋಗುವ ಪರಿಸ್ಥಿತಿನಲ್ಲಿ ಪಾಕಿಸ್ತಾನ ಇದೆ.
ಆದರೆ ಯುದ್ಧವನ್ನು ಅನಿವಾರ್ಯವನ್ನೇ ಮಾಡಿದಾಗ ಇಲ್ಲೇನಿದೆ, ಈ ರೀತಿ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಕಂಗೆಟ್ಟೋಗಿರೋ ಪರಿಸ್ಥಿತಿ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ಅಲ್ಲಿರೋ ಅಧ್ಯಕ್ಷ, ಅಲ್ಲಿರೋ ಸೇನೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಪಾಕಿಸ್ತಾನದ ಸೇನೆಯ ಬಗ್ಗೆ ಅತ್ಯಂತ ಜನಪ್ರಿಯತೆ ಕುಸಿದಿರುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಯುದ್ಧ ಭಾರತದ ಜೊತೆ ನಡೆದರೂ ಕೂಡ ಆ ಜನಪ್ರಿಯತೆ ಎಲ್ಲವೂ ಕೂಡ ಗಳಿಸ್ಕೊತಾರೆ. ಏನೇ ಯುದ್ಧ ನಡೆದರೂ ಕೂಡ ಜನ ತಮ್ಮೊಳಗಿರುವ ಎಲ್ಲ ಭಿನ್ನಾಭಿಪ್ರಾಯ ಮರೆತು ಸರ್ಕಾರದ ಜೊತೆ ನಿಲ್ಲುವ ರೀತಿ ಪಾಕಿಸ್ತಾನದಲ್ಲೂ ಕೂಡ ಈ ಅತ್ಯಂತ ಭ್ರಷ್ಟವಾದಂಥ ಜನವಿರೋಧಿಯಾದಂಥ ಸರ್ಕಾರಕ್ಕೆ ಜನಪ್ರಿಯತೆ ತಂದುಕೊಟ್ಟಂಗಾಗುತ್ತೆ. ಒಟ್ಟು ಸಾರಾಂಶದಲ್ಲಿ ಎರಡೂ ಯುದ್ಧ ನಡೆದರೆ ಎರಡೂ ದೇಶದಲ್ಲೂ ಆಗುವುದು ವಿನಾಶವೇ ಆಗುತ್ತೆ. ಯುದ್ಧ ನಡೆದ ಮಾತ್ರಕ್ಕೆ ಉಗ್ರಗಾಮಿತ್ವ ಏನು ನಿಲ್ಲೋದಿಲ್ಲ. ಅವರೇನು ಮಾಡ್ತಿದ್ದಾರೆ ಇವತ್ತು, ಈ 5 ಕ್ರಮಗಳಿಗೆ ವಿರುದ್ಧವಾಗಿ ನಾವು ಶಿಮ್ಲಾ ಅಗ್ರಿಮೆಂಟ್ನೇ ಅಮಾನತ್ನಲ್ಲಿಡ್ತೀವಿ ಅಂತ ಹೇಳಿದ್ದಾರೆ. 1971ರಲ್ಲಿ ಅಖಂಡ ಪಾಕಿಸ್ತಾನವನ್ನು ಬಾಂಗ್ಲಾದೇಶದ ವಿಮೋಚನಾ ಯುದ್ಧಕ್ಕೆ ಭಾರತ ಸಹಾಯ ಮಾಡಿ, ಭಾರತಕ್ಕೆ ಅವತ್ತಿನ ಸೋವಿಯತ್ ರಷ್ಯಾ ಸಹಾಯ ಮಾಡಿ ಬಾಂಗ್ಲಾದೇಶ ವಿಮೋಚನೆಯಾದ ನಂತರದಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಶರಣಾಗತಿಯನ್ನು ಘೋಷಿಸಿದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ನಡೆದಂಥ ಸಂದರ್ಭ ಅದು. ಆಗ ಭಾರತ ಮತ್ತು ಪಾಕಿಸ್ತಾನದ ಜೊತೆ ಒಂದು ಶಿಮ್ಲಾ ಒಪ್ಪಂದ ಆಯಿತು. ಆ ಶಿಮ್ಲಾ ಒಪ್ಪಂದದ ಪ್ರಕಾರ ಏನು ಒಂದು ಕದನ ವಿರಾಮ ರೇಖೆ ಅಂತಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಅದನ್ನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂದರೆ ಇದನ್ನೇ ಒಂದು ಅಂತಾರಾಷ್ಟ್ರೀಯ ಗಡಿಯಾಗಿ ನಾವು ಭಾವಿಸಬೇಕು ಅನ್ನೋ ತೀರ್ಮಾನ, ಹಾಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರವನ್ನು ಒಳಗೊಂಡಂತೆ ಯಾವುದೇ ಬಗೆಯಾದ ಒಂದು ದ್ವಿಪಕ್ಷೀಯವಾದಂಥ ಸಮಸ್ಯೆಗಳು ಬಂದರೂ ಕೂಡ ಅವೆರಡು ದ್ವಿಪಕ್ಷೀಯ ಮಾತುಕತೆಗಳಿಂದ ಅದನ್ನು ಬಗೆಹರಿಸ್ಕೊಳ್ಬೇಕೇ ಹೊರತು ಅಂತಾರಾಷ್ಟ್ರೀಯ ಫೋರಮ್ಗಳಿಗೆ ಅದರ ಅಂತಾರಾಷ್ಟ್ರೀಯಕರಣ ಮಾಡಬಾರ್ದು. ವಿಶ್ವಸಂಸ್ಥೆಗೋ ಅಂತಾರಾಷ್ಟ್ರೀಯ ವೇದಿಕೆಗಳಿಗೂ ಅದನ್ನು ತೆಗೆದುಕೊಂಡು ಹೋಗಬಾರ್ದು. ಮಾತುಕತೆಗಳ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು. ಕಾಶ್ಮೀರ ಇರ್ಬೋದು, ಸಿಂಧೂ ನದಿ ನೀರಿನ ಹಂಚಿಕೆ ಇರ್ಬೋದು, ಅಥವಾ ಭಯೋತ್ಪಾದನೆ ಇರ್ಬೋದು, ಇವೆಲ್ಲವೂ ಕೂಡ. ಇವತ್ತು ಪಾಕಿಸ್ತಾನ ಏನು ಹೇಳ್ತಿದೆ, ನಾವು ಆ ಒಪ್ಪಂದವನ್ನು ಕೂಡ ನೀವು ಮಾಡಿರೋ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ನಾವು ಆ ಒಪ್ಪಂದವನ್ನು ಕೂಡ ಬದಿಗಿಡ್ತೀವಿ. ಯಾಕಂದರೆ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತಿನಲ್ಲಿಡುವುದು ಯುದ್ಧ ಪ್ರಚೋದನೆಗೆ ಸಮ. ಯಾಕಂದರೆ ಇಡೀ ಒಂದು ನಮ್ಮ ದೇಶವನ್ನು, ಯಾವುದೇ ಒಂದು ದೇಶವನ್ನು ಉದ್ದೇಶಪೂರ್ವಕವಾಗಿ ಬರಗಾಲಕ್ಕೋ ಹಸಿವಿಗೋ ದೂಡುವಂಥದ್ದೇನಿದೆ ಅದು ಯುದ್ಧದ ಕ್ರಿಯೆ ಆಗುತ್ತೆ. ನಾವು ಕೂಡ ಯುದ್ಧಕ್ಕೆ ಸಜ್ಜಾಗ್ತೀವಿ. ಯುದ್ಧದ ಸಂದರ್ಭದಲ್ಲಿ ಈ ಒಪ್ಪಂದವನ್ನು ನಾವು ಎತ್ತಿಡಿಯಲ್ಲ ಅಂತ ಹೇಳ್ತಾರೆ. ಇದ್ರ ಮೂಲಕ ಏನಾಗುತ್ತೆ, ಕಾಶ್ಮೀರದ ಸಮಸ್ಯೆ ದ್ವಿಪಕ್ಷೀಯ ಒಪ್ಪಂದದಲ್ಲಿ ಯಾವತ್ತೂ ಇರಲಿಲ್ಲ. ಅದು ಪದೇ ಪದೇ ಪಾಕಿಸ್ತಾನ ಅದನ್ನು ಅಂತಾರಾಷ್ಟ್ರೀಯ ಫೋರಮ್ಗೆ ತೆಗೆದುಕೊಂಡು ಹೋಗ್ತಾ ಇತ್ತು. ಅದು ಇನ್ನೂ ಕೂಡ ಲೀಗಲ್ ಆಗಿ ಮಾಡುವ ಅವಕಾಶ ಸಿಗುತ್ತೆ. ಆದರೆ ಮತ್ತೊಂದು ಕಡೆ ಭಾರತ ಹೆಂಗಿದ್ರೂ ಕೂಡ ದ್ವಿಪಕ್ಷೀಯ ಮಾತುಕತೆಯನ್ನು ಪಾಕಿಸ್ತಾನ ಇಲ್ಲ ಅಂತ ಹೇಳಿರೋದ್ರಿಂದ ನಾವು ನೇರವಾಗಿ POKಯನ್ನೇ ವಶಪಡಿಸ್ಕೊಳ್ತೀವಿ ಅಂತೇಳಿ ಯುದ್ಧವನ್ನು ಸಾರುವ ಅವಕಾಶವೂ ಇರುತ್ತೆ, ಪ್ರೊವೈಡೆಡ್ ಅಂತಾರಾಷ್ಟ್ರೀಯವಾದಂಥ ಒಂದು ಏಕಾಭಿಪ್ರಾಯ ಅದಕ್ಕೆ ಏರ್ಪಟ್ಟರೆ. ಆದರೆ POK ಅಂತಂದರೆ ಮತ್ತೆ ಒಂದು ಭೂಭಾಗ ಅಲ್ಲ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಜನ ಇದ್ದಾರೆ. ಆ ಜನರ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ನೀವು ಬಲವಂತವಾಗಿ ಇಟ್ಕೊಂಡಾಗ ಜಗತ್ತಿನಲ್ಲೆಲ್ಲೂ ಕೂಡ ನಿಮ್ಮ ಕಣ್ಣೆದುರುಗಡೆಗೇ ಪ್ಯಾಲೆಸ್ತೈನ್ ಇದೆ. 1967ರಲ್ಲಿ ಈ ಕಡೆ ಗಾಜಾ ಮತ್ತು ಆ ಕಡೆ ವೆಸ್ಟ್ ಬ್ಯಾಂಕ್ ಪ್ರದೇಶಗಳನ್ನು ಇಸ್ರೇಲ್ ಆಕ್ರಮಣ ಮಾಡಿಟ್ಕೊಳ್ತು. ಅಲ್ಲಿಂದಲೂ ಕೂಡ ನಿರಂತರವಾಗಿ ಸಂಘರ್ಷ ಮುಂದುವರಿತಿದೆ. ಒಂದು ದೇಶದ ಜನ ಸ್ವಇಚ್ಛೆಯಿಂದ ಬಂದು ಒಟ್ಟುಗೂಡುವ, ಒಟ್ಟಾಗಿ ಇರುವ ತೀರ್ಮಾನ ತೆಗೆದುಕೊಂಡಿಲ್ಲ ಅಂದರೆ ಬಲವಂತವಾಗಿ ಇಟ್ಕೊಂಡಾಗ ಬಂಡಾಯ, ಅದು ಸಶಸ್ತ್ರ ಬಂಡಾಯವೋ ಬೇರೆ ದೇಶಗಳಿಂದ ಸಹಕಾರ ಪಡ್ಕೊಂಡು ಬಂಡಾಯವೋ, ಸದಾ ಅಶಾಂತಿಯನ್ನು, ಬೆಂಕಿಯ ಕೆಂಡನ್ನು ಜೊತೆಗಿಟ್ಕೊಂಡಂಗೆ ಲೆಕ್ಕ. ದೇಶ ಅಂದರೆ ಜನರೇ ಹೊರತು ದೇಶ ಅಂದರೆ ಭೂಭಾಗ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರಿಂದ ಭಾರತಕ್ಕೆ ಇನ್ನೂ ಕಷ್ಟ ಜಾಸ್ತಿನೇ ಆಗುತ್ತೆ. ಸೊ ಹೀಗಾಗಿ ಇದಕ್ಕೆ ಸೇಡಿನ ದೃಷ್ಟಿಯಿಂದ, ಪ್ರತೀಕಾರದ ದೃಷ್ಟಿಯಿಂದ ಹೋದಷ್ಟು ಕೂಡ ಈ ಸಮಸ್ಯೆ ಇನ್ನೊಂದಷ್ಟು ಬಿಗಡಾಯಿಸುತ್ತೆ. ಇದರ ಮುಂದುವರಿಕೆಯ ಭಾಗವಾಗಿ ಇವತ್ತೇನು ಯುದ್ಧದ ಮಾತಾಡಲಾಗ್ತಿದೆ, ಸೇನೆಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ, ಯುದ್ಧ ನಡೆಯಬಹುದಾ? ಯಾತಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹೇಳೋದನ್ನು ಭಾರತದ ಸ್ನೇಹಿತರು ಕೂಡ ಒಪ್ತಿಲ್ಲ? ಯಾಕಾಗಿ ಅಂತಂದರೆ ಭಾರತ ಯಾವುದನ್ನು ಪಾಕಿಸ್ತಾನದ ಮೇಲೆ ಆರೋಪ ಮಾಡುತ್ತೋ ಅದರಲ್ಲಿ ವಾಸ್ತವ ಇದೆ, ಒಂದು ಅರ್ಧದಷ್ಟು ವಾಸ್ತವ ಇದೆ. ಪಾಕಿಸ್ತಾನ ಕಾಶ್ಮೀರದ ಜನರಿಗೆ ಭಾರತದ ಬಗ್ಗೆ ಇರುವ ಅಸಮಾಧಾನವನ್ನು ಬಳಸಿಕೊಂಡು POK ಇತ್ಯಾದಿಗಳ ಕಡೆಯಲ್ಲಿ ಸ್ಥಳೀಯ ಕಾಶ್ಮೀರಿಗಳನ್ನು ಸಶಸ್ತ್ರ ಬಂಡಾಯಕ್ಕೆ ಸಜ್ಜುಗೊಳಿಸಿ ಈ ಅಸಮಾಧಾನದ ಲಾಭವನ್ನು ಭಾರತದೊಳಗಡೆ ಸದಾ ಭಯೋತ್ಪಾದನೆಯನ್ನು ಮಾಡುವುದಕ್ಕೆ ಬಳಸ್ಕೊಳ್ತಿದೆ.
ಆದರೆ ಅಸಮಾಧಾನವನ್ನು ಮಾಡಿ ಅದಕ್ಕೆ ಸೈನಿಕರಾಗಿ ಬಳಕೆ ಆಗ್ತಿರೋರು ಅಥವಾ ಅಸಮಾಧಾನವನ್ನು ತೀರಿಸ್ಕೊಳ್ಬೇಕಂತಿರೋ ಸ್ಥಳೀಯ ಕಾಶ್ಮೀರಿಗಳೇ. ಆ ಅಸಮಾಧಾನದ ಮೂಲವನ್ನು ನೀವು ಬಗೆಹರಿಸ್ದಿರಾ ಪಾಕಿಸ್ತಾನ ಅದನ್ನು ಬಳಸ್ಕೊಳ್ಳೋದನ್ನು ನೀವು ನಿರಾಕರಿಸಕ್ಕೆ ಬರೋದಿಲ್ಲ, ಅದನ್ನು ತಡೆಗಟ್ಟಕ್ಕೆ ಬರೋದಿಲ್ಲ. ಆದರೆ ಅದೇ ರೀತಿ ಭಾರತವೂ ಮಾಡಿದೆ ಅನ್ನೋದನ್ನು ಮರಿಬಾರದು. ಭಾರತದ ಸರ್ಕಾರವೂ ಕೂಡ, ಅದು ನೆಹರೂಯಿಂದ ಮೊದಲುಗೊಂಡು ಮೋದಿಯವರೆಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಏನು ಬಾಂಗ್ಲಾದೇಶದ ವಿಮೋಚನೆ ಅಂತ ಹೇಳ್ತಿದ್ದೀವಿ, ಅಖಂಡ ಪಾಕಿಸ್ತಾನದ ದೃಷ್ಟಿಯಿಂದ ನೀವು ಅದನ್ನು ನೋಡಿದಾಗ ಅವರು ಯಾವತ್ತೂ ಅದನ್ನು ನೋಡೋದು ಹೇಗಪ್ಪ ಅಂತಂದರೆ, ನಮ್ಮ ದೇಶವನ್ನು ತುಕಡಿ ಮಾಡುವುದಕ್ಕೆ ಬಾಂಗ್ಲಾದೇಶಿಯರಿಗೆ ಏನಿತ್ತು ಅಸಮಾಧಾನ, ವಿಶೇಷವಾಗಿ ಏನು ಮುಕ್ತಿವಾಹಿನಿ ಅಂತ ಸಂಘಟನೆ ಇತ್ತು, ಮುಜಿಬುರ್ ರೆಹಮಾನ್ ಅಂತಿದ್ರು. ಇನ್ಫ್ಯಾಕ್ಟ್ ಆ ರೀತಿ ಪೂರ್ವ ಪಾಕಿಸ್ತಾನ ಅಂತ ಆಗಿದ್ದೇ ಕೃತಕವಾಗಿತ್ತು, ಅವೆಲ್ಲ ರಾಜಕೀಯ ವಿಷಯಗಳು. ಆದರೆ ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನದ ಡಾಮಿನೇಷನ್ ವಿರುದ್ಧ ಈ ಬಾಂಗ್ಲಾದೇಶಿಯರಿಗೆ ವಿರುದ್ಧಂಥ ಅಸಮಾಧಾನವನ್ನು ಭಾರತ ಬಳಸಿಕೊಂಡು ಅವರಿಗೆ ಸಹಾಯ ಮಾಡಿ ಪಾಕಿಸ್ತಾನದ ವಿಭಜನೆಗೆ ಕಾರಣ ಆಯಿತು. ಅದೇ ರೀತಿ ಶ್ರೀಲಂಕಾದಲ್ಲಿ ತಮಿಳರಿಗೂ ಸಿಂಹಳಿಯರಿಗೂ, ಸ್ಥಳೀಯ ತಮಿಳರಿಗೂ ಸಿಂಹಳಿಯರಿಗೂ 83ರಿಂದ ಏನು ನಿರಂತರವಾಗಿ ಸಂಘರ್ಷ ನಡೀತಿತ್ತು, ಅದರಲ್ಲೂ ಕೂಡ ರಾಜೀವ್ ಗಾಂಧಿ ನೇತೃತ್ವದ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಲ್ಲಿ ತಮಿಳರನ್ನೇ ಮೂಲ ಗುಂಪು ಮಾಡಿ ತನ್ನ ಈ ಟಾಟಾಗಳು ಇತ್ಯಾದಿ ಕಂಪನಿಗಳಿಗೆ ಒಂದು ಮಾರುಕಟ್ಟೆಯನ್ನು ಕಬಳಿಸಿ ಆ ಮೂಲಕ ತಮಿಳುಸ್ಗರ ಕಾಸಿಗೂ ನ್ಯಾಯ ಮಾಡಿದ್ರು, ಸಿಂಹಳದಲ್ಲೂ ಮೂಗು ತೋರಿಸಿದ್ರು. ಇಡೀ ಸಿಂಹಳವನ್ನು ಮತ್ತು ತಮಿಳರನ್ನು ಭಾರತಕ್ಕೆ ಶತ್ರುಗಳನ್ನಾಗಿ ಮಾಡಿಕೊಂಡ್ವಿ. ಅದರ ಪರಿಣಾಮವಾಗಿ ರಾಜೀವ್ ಗಾಂಧಿ ತಮ್ಮ ಪ್ರಾಣವನ್ನು ಬಲಿ ಕೊಡಬೇಕಾಗಿ ಬಂತು. ಅಷ್ಟು ಮಾತ್ರವಲ್ಲ, ಮ್ಯಾಲ್ಡೀವ್ಸ್ನಲ್ಲಿ ಇವತ್ತೇನು ಮತ್ತೆ ನೇಪಾಳ್ನಲ್ಲಿ ಹಿಂದೂ ಆಳ್ವಿಕೆ ವಾಪಸ್ ಬರಬೇಕು ಅಂತ ಹೋರಾಟ ನಡೀತಿದೆ. ಆ ಹೋರಾಟದಲ್ಲಿ ಯೋಗಿ ಆದಿತ್ಯನಾಥ್ನ ಫೋಟೋಗಳನ್ನಿಟ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರಲ್ಲಿ. ಹೀಗೆ ಬೇರೆ ಬೇರೆ ದೇಶಗಳ ಆಂತರಿಕ ವಿಷಯಗಳಲ್ಲಿ ಭಾರತವೂ ಕೂಡ ತನ್ನ ರಾಜಕೀಯ ಮತ್ತು ವಿಸ್ತರಣಾ ಉದ್ದೇಶಗಳಿಂದ ಮಧ್ಯಪ್ರವೇಶ ಮಾಡಿರುವುದು ವಾಸ್ತವ. ಹೀಗಾಗಿ ಪಾಕಿಸ್ತಾನದಲ್ಲಿ ಯಾವ ರೀತಿ ಭಾರತದಲ್ಲಿ 80ರ ದಶಕದಲ್ಲಿ ವಿವಿಧ ಭಾಗಗಳು ನಾವು ಭಾರತದ ಒಕ್ಕೂಟದಲ್ಲಿ ಇರಲ್ಲ ಅಂತಂದ್ಬಿಟ್ಟು ಹೋರಾಟ ಮಾಡ್ತಿದ್ವೋ, ಅದೇ ರೀತಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ, ಪಾಕಿಸ್ತಾನ ಅಂತ ಒಂದು ದೇಶ ಆದಾಗಲಿಂದಲೂ ಕೂಡ ನಮಗೆ ತಾರತಮ್ಯ ನಡೀತಾ ಇದೆ. ನಮ್ಮನ್ನು ದ್ವಿತೀಯ ದರ್ಜೆ ಪ್ರಜೆಗಳನ್ನಾಗಿ ಪಾಕಿಸ್ತಾನಿಗಳು ನಡೆಸ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನ ಅದು ಬರೀ ಪಂಜಾಬಿಗಳದ್ದು ಸಿಂಧಿಗಳದ್ದು ಆಗಿದೆ. ಬಲೂಚಿಸ್ತಾನಿಗಳಿಗೆ ಅಲ್ಲಿ ಯಾವುದೇ ಅವಕಾಶವಿಲ್ಲ ಅಂಥೇಳಿ ಬಲೂಚಿಸ್ತಾನಿಗಳು ಒಂದು ವಿಮೋಚನಾ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಬಲೂಚಿಸ್ತಾನ ಅಂತ ಏನಿದೆ, ಆ ಬಲೂಚಿಸ್ತಾನದ ಒಂದೇ ಹಾದು ಹೋಗಿ ಚೈನಾ ಏನು 2013ರ ನಂತರ ಒಂದು ದೊಡ್ಡ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಪೂರ್ವ ಚೈನಾದಿಂದ ಹಿಡಿದು ಹೆಚ್ಚು ಕಡಿಮೆ ಲ್ಯಾಟಿನ್ ಅಮೇರಿಕಾ ತನಕ ರಸ್ತೆ ಮಾರ್ಗಗಳು, ಹಡಗು ಮಾರ್ಗಗಳು ಇತ್ಯಾದಿ ಹಳೆ ಸಿಲ್ಕ್ ರೂಟ್ ಅಂತ ಏನು ಕರಿತಿದ್ರು, ಒಂದು ಬೃಹತ್ತಾದಂಥ ಒಂದು ಮೂಲಸೌಕರ್ಯಗಳ ರಚನೆಯ ಬೃಹತ್ ಯೋಜನೆಯನ್ನು ಮಾಡ್ತಿದ್ದಾರೆ. ಅದು ಎಲ್ಲ ದೇಶಗಳಿಗೂ ಅನುಕೂಲ ಆಗೋದ್ರ ಜೊತೆಗೆ ಚೈನಾದ ಒಂದು ದೊಡ್ಡ ಆಧಿಪತ್ಯವನ್ನು ಕೂಡ, ರಾಜಕೀಯ ಆರ್ಥಿಕ ಲಾಭವನ್ನು ಕೂಡ ಉಂಟು ಮಾಡುತ್ತೆ. ಈ ಏಷ್ಯಾ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅದು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತಂದ್ಬಿಟ್ಟು ಏನೋ ಒಂದು ಯೋಜನೆಯನ್ನು ಪಾಕಿಸ್ತಾನ ಮತ್ತು ಚೈನಾ ಮಾಡಿಕೊಂಡಿದೆ. ಅದರ ಬಹುಪಾಲು ಚೈನಾದ ಇನ್ಸ್ಟಾಲ್ಮೆಂಟ್ಗಳೆಲ್ಲ ಇರುವಂಥದ್ದು ಬಲೂಚಿಸ್ತಾನದಲ್ಲಿ. ರಸ್ತೆ ಇರ್ಬೋದು, ಮೈನಿಂಗ್ ಇರ್ಬೋದು. ಬಲೂಚಿಸ್ತಾನದಲ್ಲಿ ಅತ್ಯಂತ ಅಪರೂಪದ ಲೋಹಗಳು, ಅದಿರುಗಳು ಸಿಗ್ತವೆ. ಇವೆಲ್ಲದರಲ್ಲೂ ಕೂಡ ಚೈನಾ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಇನ್ವೆಸ್ಟ್ ಮಾಡಿದ್ದಾವೆ. ಅಲ್ಲೀಗ ಬಲೂಚಿಸ್ತಾನದ ಹೋರಾಟಗಾರರು ನಿರಂತರವಾಗಿ ಕಳೆದ 10 ವರ್ಷದಿಂದ ಪಾಕಿಸ್ತಾನಿ ಸೈನಿಕರನ್ನು ಮತ್ತು ಪಾಕಿಸ್ತಾನಿ ನಾಗರಿಕರನ್ನು ಗುರಿ ಮಾಡಿ ನಿರಂತರವಾಗಿ ಬಂಡಾಯವನ್ನು ಹೂಡಿದ್ದಾರೆ. ಹಲವು ಭಯೋತ್ಪಾದನಾ ಕೃತ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ತೀರಾ ಇತ್ತೀಚಿನದು ಮಾರ್ಚ್ 21ನೇ ತಾರೀಕು ನಿಮಗೆ ಜ್ಞಾಪಕ ಇರ್ಬೋದು, ಜಾಫರ್ ಎಕ್ಸ್ಪ್ರೆಸ್ ಅಂತೇಳಿ ಬಲೂಚಿಸ್ತಾನದಲ್ಲಿ ಕ್ವೆಟ್ಟಾಗೆ ಹೋಗ್ತಿದ್ದಂಥ ಒಂದು ಟ್ರೈನನ್ನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಸೇರಿದಂಥ ಕಾರ್ಯಕರ್ತರು, ನೀವು ಅವರು ಅದನ್ನು ಉಗ್ರಗಾಮಿಗಳು ಅಂತಾರೆ, ಉಳಿದವರು ಅವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತಾರೆ, ಅದನ್ನು ಹೈಜಾಕ್ ಮಾಡಿದರು. ಯಾಕಂತಂದರೆ ಬಸ್ಸುಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದ್ರು ಈ BLA ಉಗ್ರಗಾಮಿಗಳು. ಯಾಕಪ್ಪ ಅಂತಂದರೆ ಪಾಕಿಸ್ತಾನಿ ಸೈನಿಕರು ಓಡಾಡ್ತಾರೆ ಅಂತ. ಹೀಗಾಗಿ ರಸ್ತೆಯನ್ನು ಬಿಟ್ಟು ಸೈನಿಕರು ರೈಲ್ವೆಯನ್ನು ಬಳಸ್ತಿದ್ದಾಗ ರೈಲ್ವೆ ಮೇಲೆ ದಾಳಿ ಮಾಡಿದ್ರು. ಅದರ ಹಿಂದೆ ಕನಿಷ್ಠ ಪಕ್ಷ 3 ತಿಂಗಳು ಸತತವಾದಂಥ ಯೋಜನೆ, ಅದಕ್ಕೆ ಬೇಕಾಗಿರುವ ಉಪಕರಣಗಳು, ಸರ್ವೆಲೆನ್ಸು, ಇಂಟೆಲಿಜೆನ್ಸು ಎಲ್ಲವನ್ನೂ ಕೂಡ ಕೇವಲ ಬಲೂಚಿಸ್ತಾನದವ್ರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಹಿಂದೆ ಅಫ್ಘಾನಿಸ್ತಾನದ ಸರಕು ಹಾಗೂ ಭಾರತದ ಸಹಕಾರ ನೇರವಾಗಿ ಇದೆ ಅಂತಂದ್ಬಿಟ್ಟು
ಇಡೀ ಪಾಕಿಸ್ತಾನ ಆರೋಪ ಮಾಡುತ್ತೆ. ಇನ್ಫ್ಯಾಕ್ಟ್ ಬಲೂಚಿಸ್ತಾನದ ಒಳ ವ್ಯವಹಾರಗಳಲ್ಲಿ ಭಾರತ ಮಧ್ಯಪ್ರವೇಶ ಮಾಡುತ್ತಾ ಅನ್ನೋ ಪ್ರಶ್ನೆಯನ್ನು 2009ರಲ್ಲಿ ಅಂದರೆ 2008ರ ಮುಂಬೈ ದಾಳಿ ಆದ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ಪ್ರಧಾನಿಗಳು ಈಜಿಪ್ಟಿನಲ್ಲಿ ಭೇಟಿಯಾಗಿದ್ದಾಗ ಮಾಡಿದಂಥ ಜಂಟಿ ಘೋಷಣೆಯಲ್ಲೂ ಕೂಡ ಬಲೂಚಿಸ್ತಾನದಲ್ಲಿ ನಡೆಯುತ್ತಿರುವ ಭಯೋತ್ಪಾದನಾ ಕೃತ್ಯಗಳನ್ನು ತಡೆಗಟ್ಟುವ ಜವಾಬ್ದಾರಿಯೂ ಕೂಡ ಉಭಯ ರಾಷ್ಟ್ರಗಳದು ಅನ್ನೋ ವಾಕ್ಯವನ್ನು ಸೇರಿಸಲಾಗಿದೆ. ಪರೋಕ್ಷವಾಗಿ ಭಾರತ ತನ್ನ ಹಸ್ತಕ್ಷೇಪ ವಿರೋಧನ ಒಪ್ಕೊಂಡಿದೆ. ಇದು ಮನಮೋಹನ್ ಸಿಂಗ್ ಸರ್ಕಾರ ಅಂತ ನೀವು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ಬೋದು. ಆದರೆ 2016ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಆದ ನಂತರದಲ್ಲಿ ಅವರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಂಥ ಅಜಿತ್ ದೋವಲ್ ಅವರು ಅವತ್ತು 2016ರಲ್ಲಿ ಮಾಡಿದಂಥ ಭಾಷಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿರೋದೇನಪ್ಪ ಅಂದರೆ, ಇನ್ನೊಂದು ಮುಂಬೈ ಆದರೆ ಅವರು ಬಲೂಚಿಸ್ತಾನ ಕಳ್ಕೊಳ್ತಾರೆ. 2021ರ ನಂತರದಲ್ಲೂ ಕೂಡ ನಿರಂತರವಾಗಿ ಪಾಕಿಸ್ತಾನದಲ್ಲಿ ಹಲವಾರು ಉಗ್ರಗಾಮಿ ನಾಯಕರುಗಳು ಅಂತ ಕರೆಯಲ್ಪಟ್ಟವರ ಹತ್ಯೆಗಳು ನಡೀತಾ ಇದೆ ಬಲೂಚಿಸ್ತಾನದವರ ನಾಯಕರುಗಳ ಮೂಲಕ. ಅದರ ಹಿಂದುಗಡೆ ಭಾರತದ ಫುಟ್ಪ್ರಿಂಟ್ ಇದೆ ಅಂಥೇಳಿ ಒಂದು ದೊಡ್ಡ ಆರೋಪ ಭಾರತದ ಮೇಲಿದೆ. ಇದು ಸತ್ಯವ ಸುಳ್ಳ ಇದೊಂದು ಅಂತಾರಾಷ್ಟ್ರೀಯ ತನಿಖೆ ಮೂಲಕ ಮಾತ್ರ ಸಾಬೀತಾಗಬೇಕಾಗಿರೋ ವಿಷಯ. ಇದನ್ನು ಬಳಸ್ಕೊಂಡು ಪಾಕಿಸ್ತಾನ ಏನು ಮಾಡ್ತಿದೆ, ಪೆಹಲ್ಗಾಮ್ನಲ್ಲಿ ನಮ್ಮ ಮಧ್ಯಪ್ರವೇಶ ಇತ್ತು, ನಮ್ಮ ಪಾತ್ರ ಇತ್ತು ಅನ್ನೋದಾದರೆ ಒಂದು ಅಂತಾರಾಷ್ಟ್ರೀಯ ತನಿಖೆಯನ್ನು ನೀವು ಆರ್ಗನೈಸ್ ಮಾಡಿ. ಭಾರತ, ಅದರಲ್ಲಿ ಚೈನಾ ಇರಲಿ, ಅಮೇರಿಕಾ ಇರಲಿ, ರಷ್ಯಾ ಇರಲಿ, ಅವ್ರು ಬಂದು ತನಿಖೆ ಮಾಡಲಿ ಅಂತ. ಆದರೆ ಈ ಥರ ತನಿಖೆಯ ನೆಪಗಳನ್ನು ಕೂಡ ಅವರು ಅದರಿಂದ ಬಂದ ವರದಿಗಳನ್ನು ಆಧರಿಸಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದು ನಮಗೆ ಗೊತ್ತಿದೆ. ಪಠಾನ್ಕೋಟ್ನಲ್ಲಿ ನಡೆದಂಥ ಪಠಾನ್ಕೋಟ್ನಲ್ಲಿ ವಿಶೇಷವಾಗಿ ನಡೆದಂಥ ಭಯೋತ್ಪಾದನಾ ದಾಳಿಯ ಬಗ್ಗೆ ಪಾಕಿಸ್ತಾನದವ್ರನ್ನು ಕೂಡ ಒಳಗೊಂಡು ಸತ್ಯಶೋಧನೆ ಮಾಡಿದ್ರೂ ಕೂಡ ಪಾಕಿಸ್ತಾನ ಸರ್ಕಾರ ಅದನ್ನೇನು ಫಾಲೋ ಮಾಡಿ ಅವ್ರನ್ನ ತಡೆಗಟ್ಟೋ ಪ್ರಯತ್ನ ಮಾಡಲಿಲ್ಲ. ಕೆಲವು ಸಂಘಟನೆಗಳನ್ನು ಬ್ಯಾನ್ ಅಂತ ಮಾಡಿದ್ರು ಕೂಡ, ಉದಾಹರಣೆಗೆ ಲಷ್ಕರ್ ಎ ತೊಯ್ಬಾ ಅನ್ನುವ ಸಂಘಟನೆಯನ್ನು ಬ್ಯಾನ್ ಮಾಡಲಾಯಿತು. ಅವರು ದ ರೆಸಿಸ್ಟೆನ್ಸ್ ಫ್ರಂಟ್ TRF ಅನ್ನೋ ಹೆಸರಲ್ಲಿ ಮತ್ತೆ ಅವರೀಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಈಗ ಎರಡೂ ಇದೆ, ಸಮಸ್ಯೆಗಳಿಗೆ ಎರಡೂ ಆಯಾಮಗಳು ಇದ್ದಾವೆ. ಭಾರತವೂ ಕೂಡ ಪಾಕಿಸ್ತಾನ ವಿಶೇಷವಾಗಿ ಕಾಶ್ಮೀರಿಗಳ ಅಸಮಾಧಾನವನ್ನು ಬಳಸಿಕೊಂಡು ಭಾರತದಲ್ಲಿ ಭಯೋತ್ಪಾದನೆ ಮಾಡ್ತಿರೋದು ವಾಸ್ತವ. ಪ್ರತಿಯಾಗಿ ಭಾರತವೂ ಕೂಡ ತನ್ನ ವಿಸ್ತರಣಾ ಆಶಯಗಳಿಗಾಗಿ ಬೇರೆ ಬೇರೆ ಕಡೆ ಇದನ್ನು ಮಾಡ್ತಿರೋದು ನಿಜ, ಪಾಕಿಸ್ತಾನದಲ್ಲೂ ಮಾಡ್ತಿರೋದು ನಿಜ. ಇವೆರಡೂ ನಿಲ್ಲದೊರ್ತು ಗಡಿಯಾಚೆಯಿಂದ ಸಿಗುವ ಪ್ರೇರಣೆ ಸಹಕಾರದಿಂದ ನಡೆಯುವ ಸ್ಥಳೀಯ ಭಯೋತ್ಪಾದನೆ ಹೇಗೆ ನಿಲ್ಲಕ್ಕೆ ಸಾಧ್ಯ? ಈ ಎಲ್ಲ ಕಾರಣದಿಂದ ಇನ್ಫ್ಯಾಕ್ಟ್ ಮೊನ್ನೆ ಪೆಹಲ್ಗಾಮ್ ಪ್ರಕರಣ ಆದ ನಂತರ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡ್ತೀವಿ ಅಂತ ಭಾರತ ಅತ್ಯುತ್ಸಾಹದಲ್ಲಿ ಹೇಳಿದ ಮಾರನೇ ದಿನವೇ ಚೈನಾ ತಾನು ಸಂಪೂರ್ಣವಾಗಿ ಪಾಕಿಸ್ತಾನದ ಸಾರ್ವಭೌಮತೆಯ ರಕ್ಷಣೆಗೆ ಎಲ್ಲ ಸಹಕಾರವನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಈಗಾಗಲೇ ನಾನು ವಿವರಿಸಿ ಹೇಳ್ದಂಗೆ ಬಲೂಚಿಸ್ತಾನದಲ್ಲಿ ಚೈನಾದ ಆರ್ಥಿಕ ಹಿತಾಸಕ್ತಿಗಳಿದ್ದಾವೆ. ಅಲ್ಲಿ ನಡೆಯುವ ಯುದ್ಧ ಚೈನಾದ ಆರ್ಥಿಕ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ. ಹೀಗಾಗಿ ಪಾಕಿಸ್ತಾನವನ್ನು ರಕ್ಷಿಸಿಕೊಳ್ಳುವುದು ಚೀನಾದ ಹಿತಾಸಕ್ತಿನಲ್ಲಿದೆ. ಚೀನಾ ಒಂದು ಬೃಹತ್ ರಾಷ್ಟ್ರ. ಇಲ್ಲಿ ಒಂದಿಬ್ಬರು ಗಡಿ ದಾಟಿ ಬಂದರೂ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡುವ ನಾವು 2020ರ ಜೂನ್ನಲ್ಲಿ ಚೈನಾ ಭಾರತದ ಗಡಿಭಾಗ ಇದೆ ಗಾಲ್ವಾನ್ ಪ್ರಾಂತ್ಯದಲ್ಲಿ ನಮ್ಮ 20 ಜನ ಸೈನಿಕರನ್ನು ಚೈನಾ ಸೈನಿಕರು ಕೊಂದಾಕಿದ್ರು. ಇನ್ಫ್ಯಾಕ್ಟ್ ಸುಮಾರೊಂದು 4,000 ಚದುರ ಕಿಲೋಮೀಟರ್ಗಳಷ್ಟು ಭಾರತಕ್ಕೆ ಸೇರಿದಂಥ ಪ್ರದೇಶದಲ್ಲಿ 2020ರಿಂದ ಬಂದು ಕೂತಿದ್ದಾರೆ, ವಾಪಸ್ ಹೋಗಿಲ್ಲ ಅವರು. ನಾನು ಹೇಳ್ತಿರೋ ಸುಳ್ಳು ಅಂತಂದರೆ ನೀವು BJPಯ MP ಆಗಿರೋ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿಕೆಗಳನ್ನು ಕೇಳ್ಬೋದು. ಇನ್ನಿದುವರೆಗೂ ಕೂಡ ಅದರ ಬಗ್ಗೆ ಒಂದು ಚರ್ಚೆಗೆ ಭಾರತ ರೆಡಿಯಿಲ್ಲ. 2018ರಲ್ಲಿ ಡೋಕ್ಲಾಮ್ನಲ್ಲಿ ಭಾರತ, ಭೂತಾನ್ ಮತ್ತು ಚೈನಾದ ತ್ರಿಸಂಧಿ ಪ್ರದೇಶ ಏನಿದೆ ಅಲ್ಲಿ ಕೂಡ ಮಧ್ಯಪ್ರವೇಶ ಮಾಡಿದ್ರು, ಅಕ್ವೈರ್ ಮಾಡಿದ್ರು. ಅಲ್ಲಿ ಈಗ ಪರ್ಮನೆಂಟ್ ಟೌನ್ ಮಾಡ್ತಿದ್ದಾರೆ. ಅದರ ಬಗ್ಗೆ ಭಾರತ ಮಾತಾಡೋದಿಲ್ಲ. ಇನ್ಫ್ಯಾಕ್ಟ್ ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಆದರೆ ಚೈನಾದ ಜೊತೆ ಯುದ್ಧವನ್ನು ನಾವು ಕನಸಿನಲ್ಲೂ ಊಹಿಸಲಿಕ್ಕಾಗೋದಿಲ್ಲ, ಅದು ಅತ್ಯಂತ ಬಲಿಷ್ಠವಾದಂಥ ರಾಷ್ಟ್ರ ಅಂತ ಸ್ಪಷ್ಟವಾದ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಭಾರತದ GDP $3.5 ಟ್ರಿಲಿಯನ್ ಆದರೆ ಅವ್ರದ್ದು $15.5 ಟ್ರಿಲಿಯನ್. ಸೈನಿಕವಾಗಿ ಅವರು ನಮಗಿಂತ 10 ಪಟ್ಟು ಶಕ್ತಿ ಉಳ್ಳಂಥವ್ರು, ಅದರಲ್ಲೂ ಸೈಬರ್ ವಾರ್ಫೇರ್ನಲ್ಲಿರ್ಬೋದು. ಅವರು ಇಡೀ ಜಗತ್ತಿನ ವರ್ಕ್ಶಾಪ್. 2020ರಲ್ಲಿ ಚೈನಾ ಜೊತೆ ನಮಗೆ ಸಂಘರ್ಷ ಏರ್ಪಟ್ಟಾಗ ನಾವು ಟಿಕ್ ಟಾಕ್ ಬ್ಯಾನ್ ಮಾಡಿದ್ವಿ ವಿನ
2020 ನಂತರ ಭಾರತ ಚೈನಾ ಟ್ರೇಡ್ ವಹಿವಾಟುಗಳನ್ನು ನೋಡಿದ್ರೆ ಭಾರತದಿಂದ ಚೈನಾ ಆಮದು ಮಾಡ್ಕೊಂಡಿರೋದು ಏನೂ ಹೆಚ್ಚಿಗೆ ಆಗಿಲ್ಲ. ಆದರೆ ಚೈನಾ ಯುದ್ಧ ನಂತರವೂ ಕೂಡ, ಗಾಲ್ವಾನ್ ಪ್ರಕರಣದ ನಂತರವೂ ಕೂಡ ಭಾರತ ಚೈನಾದಿಂದ ಔಷಧಿ ಇರ್ಬೋದು, ಮೊಬೈಲ್ ವಸ್ತುಗಳಿರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, $100 ಬಿಲಿಯನ್ ಹೆಚ್ಚುವರಿಯಾಗಿ ಆಮದು ಮಾಡ್ಕೊಂಡಿದ್ದೀವಿ. ಟ್ರೇಡ್ ಸರ್ಪ್ಲಸ್ಸು ಚೈನಾ ಕಡೆ ಇದೆ. ಅಷ್ಟು ಅವಲಂಬಿತರಾಗಿದ್ದೀವಿ. ಅವ್ರ ಮೇಲೆ ನಾವು ಯುದ್ಧ ಮಾಡೋಕ್ಕಾಗಲ್ಲ. ಅವ್ರ ಮೇಲೆ ಅವರಷ್ಟು ಯುದ್ಧ ಸನ್ನದ್ಧರು ನಾವಾಗಿಲ್ಲ. ಅಮೇರಿಕವೂ ಕೂಡ ಚೈನಾ ಮೇಲೆ ಯುದ್ಧ ಮಾಡೋದಕ್ಕೆ ರೆಡಿ ಇಲ್ಲ. ಇದು ಚೀನಾ ಅತ್ಯಂತ ಸಜ್ಜನ ರಾಷ್ಟ್ರ ಅಂತ ಹೇಳೋದಕ್ಕಲ್ಲ, ಇದು ವಾಸ್ತವ. ಒಂದು ಕಡೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಇಲ್ಲಿ ಚೈನಾದ ಆ ಇಡೀ ಸರಹದ್ದಿನಲ್ಲಿರೋ ಸೈನಿಕರನ್ನ ಕರ್ಕೊಂಡೋಗಿ ಅಲ್ಲಿ ಬಿಡಬೇಕಾಗತ್ತೆ. ಚೈನಾ 2 ಹೆಜ್ಜೆ ಮುಂದಕ್ಕೆ ಬಂದರೆ ಇಲ್ಲೇನೂ ಮಾಡೋಕ್ಕಾಗೋದಿಲ್ಲ. ಎರಡೆರಡು ಬಾರ್ಡರ್ಗಳಲ್ಲಿ ಯುದ್ಧ ಮಾಡುವಷ್ಟು ಆರ್ಥಿಕ ಮತ್ತು ಸೈನಿಕ ಕ್ಷಮತೆ ಭಾರತಕ್ಕೆ ಇವತ್ತಿಲ್ಲ ಅನ್ನುವಂಥದ್ದು ವಾಸ್ತವ. ಭಾರತ ಮತ್ತು ರಷ್ಯಾ ಸ್ನೇಹಿತರು, ಆದರೆ ರಷ್ಯಾಗೆ ಚೈನಾ ಅತಿ ದೊಡ್ಡ ಸ್ನೇಹಿತ, ಭಾರತ ಅಲ್ಲ. ಭಾರತಕ್ಕೆ ಅಮೇರಿಕ ಸ್ನೇಹಿತ, ಆದರೆ ಅಮೇರಿಕ ಭಾಳ ಸ್ಪಷ್ಟವಾಗಿ ಘೋಷಣೆ ಮಾಡಲಾಯಿತು. ಟ್ರಂಪು ಆತ ಬಾಯಿಗೆ ಬಂದಂಗೆ ಬೇಕಾಬಿಟ್ಟು ಮಾತಾಡ್ತಾನೆ. ಕಾಶ್ಮೀರದ ಸಮಸ್ಯೆ 1000 ವರ್ಷಗಳಿಂದ ಭಾರತ ಪಾಕಿಸ್ತಾನದ ನಡುವೆ ಇದೆ ಅಂತ ಹೇಳ್ಬಿಟ್ರು. ಭಾರತ ಪಾಕಿಸ್ತಾನ ಅಂತ ಆಗಿದ್ದೆ 1947 ನಂತರ. ಅದಿರಲಿ, ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ. ಆತನಿಗೆ ಈಗ ಯುದ್ಧ ಬೇಕು. ಉಕ್ರೇನ್ ಯುದ್ಧದಲ್ಲೂ ನಾವು ಕೈ ಹಾಕಲ್ಲ, ಯಾವ ಯುದ್ಧದಲ್ಲೂ ಕೈ ಹಾಕಲ್ಲ, ಅಮೇರಿಕ ಫಸ್ಟ್ ಅಂತ ಕೂತಿದ್ದಾರೆ ಅವರು. ಬದಲಿಗೆ ಅಂದರೆ ಅಮೇರಿಕಾದ ಅತ್ಯಾಪ್ತ ಸ್ನೇಹಿತ ಚೈನಾ ಪಾಕಿಸ್ತಾನದ ರಕ್ಷಣೆಗೆ ಸಕಲ ಸಜ್ಜುಗೊಂಡು ನಿಂತಿದ್ದಾನೆ. ಭಾರತದ ಮಿತ್ರ ಅಮೇರಿಕ ಕೈ ತೊಳ್ಕೊಂಡು ಕೂತಿದ್ದಾರೆ, ನಿಮ್ಮ ಸವಾಸ ಬೇಡ ನಮಗೆ ಅಂತೇಳಿ. ಬದಲಿಗೆ ಅಮೇರಿಕಾದ ವಿದೇಶಾಂಗ ಮಂತ್ರಿ ನಿನ್ನೆ ಅಲ್ಲ ಮೊನ್ನೆ 2 ದೇಶಗಳು ಕೂಡ ಸಮಚಿತ್ತದಿಂದ ತಾಳ್ಮೆಯನ್ನು ಪ್ರದರ್ಶಿಸಬೇಕು, ಈ ಉದ್ವಿಗ್ನತೆಯನ್ನು ಹೆಚ್ಚಾಗಕ್ಕೆ ಬಿಡಬಾರ್ದು ಅಂತೇಳಿ ಪದೇ ಪದೇ 2 ದೇಶಗಳಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ. ಮಿತ್ರ ದೇಶದ ಭಾರತಕ್ಕೂ ಕೂಡ ವಾರ್ನಿಂಗ್ ಕೊಡ್ತಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಸಮೀಕರಣ ಹೀಗಿರುವ ಸಂದರ್ಭದಲ್ಲಿ ಯುದ್ಧ ಅಂತಂದರೆ ಎಲ್ಲೋ ಫೇಸ್ಬುಕ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂಗಾಡೋದಲ್ಲ. ಯುದ್ಧವೆಂದರೆ ಅದಕ್ಕೆ ನಿರಂತರವಾದಂತಹ ಸರಬರಾಜು ಮಾಡುವಂತಹ ತಯಾರಿಗಳು, ಅಂತಾರಾಷ್ಟ್ರೀಯ ಸಹಕಾರ. ಇನ್ಫ್ಯಾಕ್ಟ್ ಆ ಒಂದು ಗಡಿ ಪ್ರದೇಶದಲ್ಲಿ ಸೈನಿಕ ಚಲನೆಯನ್ನು ಸಂಪೂರ್ಣ ಆಯಾ ಸೆಕೆಂಡಿನ ಚಲನೆಯನ್ನು ಸೆಕೆಂಡ್ ಒಳಗಡೆ ಸಾಗಿಸುವಂತಹ ಸ್ಯಾಟಲೈಟ್ಗಳು ಚೈನಾದಿದೆ. ಅದು ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ. ನಮಗೆ ಆ ರೀತಿ ಅನುಕೂಲ ಇಲ್ಲ. ಅಂದರೆ ಚೈನಾ ಫ್ಯಾಕ್ಟರ್ ಅಂತ ಏನಿದೆ ಈ ಇಡೀ ಸಮೀಕರಣದಲ್ಲಿ, ಅದು ಯುದ್ಧವನ್ನು ಮಾಡದಂತೆ, ಯುದ್ಧದಲ್ಲಿ ನಮಗೆ ಬೇಕಾಗಿರುವ ಫಲಿತಾಂಶ ಬರಲ್ಲ ಅನ್ನೋದನ್ನು ಗಿಳಿಪಾಠ ಹೇಳಂಗೆ ನಮಗೆ ಹೇಳ್ತಾ ಇದೆ. ಈ ಯಾವ ವಿಷಯಗಳ ಬಗ್ಗೆಯೂ ಕೂಡ ಕಿಂಚಿತ್ತೂ ಕಾಳಜಿ ಇಲ್ಲದ, ಕೇವಲ ಇದನ್ನೊಂದು ಪಾಕ್ ವಿರೋಧಿ, ಮುಸ್ಲಿಂ ವಿರೋಧಿ ಹಾಗೂ ಬರಲಿರುವ ಬಿಹಾರ ಮತ್ತು ಉತ್ತರ ಪ್ರದೇಶದ ಚುನಾವಣೆಗಳಲ್ಲಿ ಓಟು ಗಳಿಕೆಗೆ ಬಳಸ್ಕೊಳ್ಬೇಕು ಅಂತ ಹೊರಟು ಇಡೀ ದೇಶಕ್ಕೆ ಬೆಂಕಿ ಹಚ್ತಿರೋ ಜನ ಇವ್ರು ಯಾರೂ ನಿಜವಾದ ದೇಶಭಕ್ತರಲ್ಲ. ಯಾಕಂದರೆ ಈ ಯುದ್ಧಕ್ಕೆ, ಈ ಉನ್ಮಾದದೊಂದಿಗೆ ಮುಂದುವರೆದ್ರೆ ಭಾರತ ಏನು ಸಾಧಿಸೋದು ಇಲ್ಲ, ಕಳ್ಕೊಳ್ಳೋದು ಜಾಸ್ತಿ. ಉಗ್ರಗಾಮಿತ್ವನೂ ಕೂಡ ಇದರಿಂದ ಏನು ನಿಲ್ಲೋದಿಲ್ಲ. ಇದಕ್ಕಾಗಿ ಚೈನಾ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಪಾಕಿಸ್ತಾನದ ಪರವಾಗಿರುವ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ನಮಗೆ ನೆಗೆಟಿವ್ ಆಗಿರುವ ಹಲವಾರು ಫ್ಯಾಕ್ಟ್ರಿ ಇರ್ಬೋದು, ಮತ್ತು ಎಲ್ಲಕ್ಕಿಂತ ಮೂಲಭೂತವಾಗಿ ಕಾಶ್ಮೀರ ಅನ್ನುವ ರಾಜಕೀಯ ಸಮಸ್ಯೆ ಇರ್ಬೋದು. ಹೀಗಾಗಿ ಹಾಗಾದರೆ ಪರಿಹಾರ ಏನು? ಕಾಶ್ಮೀರದ ಸಮಸ್ಯೆಗೆ ರಾಜಕೀಯ ಪರಿಹಾರವನ್ನು ಪಡೆದುಕೊಳ್ಳದಿರ ಉಗ್ರಗಾಮಿ ಸಮಸ್ಯೆಯನ್ನು ನಿವಾರಣೆ ಮಾಡುವುದಕ್ಕಾಗುವುದಿಲ್ಲ. ಇದನ್ನು ನಾವು ಸ್ವಸ್ಥ ಮನಸ್ಸುಳ್ಳವರು ಪ್ರಬುದ್ಧರಾಗಬೇಕಾಗಿಲ್ಲ, ನೀವು ಸಿಕ್ಕಾಪಟ್ಟೆ ವಿದ್ವಾಂಸರಾಗಬೇಕಾಗಿಲ್ಲ. ಜಾಗತಿಕ ರಾಜಕಾರಣದ ಮಿನಿಮಮ್ ABCD ಗೊತ್ತಿರೋರು ಅರ್ಥ ಮಾಡ್ಕೊಳ್ಬಹುದಾದದ್ದು. ಇದನ್ನೇ ಅಂಬೇಡ್ಕರ್ ಅವರು ಕೂಡ ಪದೇ ಪದೇ ಕಾಶ್ಮೀರದ ಪ್ರಶ್ನೆ ಬಂದಾಗ ಕಿವಿ ಹಿಂಡಿ ಅವತ್ತಿನ ಎಲ್ಲ ರಾಜಕಾರಣಿಗಳಿಗೂ ಕೂಡ ಹೇಳಿದ್ದು. ಕಾಶ್ಮೀರ ಎಲ್ಲಿರಬೇಕು ಅಂತ ತೀರ್ಮಾನ ಮಾಡಬೇಕಾಗಿರೋದು ಕಾಶ್ಮೀರದ ಜನ. ಅದರಲ್ಲೂ ವಿಶೇಷವಾಗಿ ಕಾಶ್ಮೀರದಲ್ಲಿರುವ ಮುಸ್ಲಿಮರ ಅಭಿಪ್ರಾಯವನ್ನು ಕೇಳಿ ಜನಮತಗಣನೆ ಮಾಡಿ. ಬೇಕಾದರೆ ಜಮ್ಮುವನ್ನು ಭಾರತಕ್ಕೆ ಸೇರಿಸ್ಕೊಳ್ಳಿ, ಲಡಾಖನ್ನು ಭಾರತಕ್ಕೆ ಸೇರಿಸ್ಕೊಳ್ಳಿ. ಕಾಶ್ಮೀರದ ಮುಸ್ಲಿಮರ ಒಪ್ಪಿಗೆ ಇಲ್ಲದೆ ಬಲವಂತದಿಂದ ನೀವು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸ್ಕೊಂಡ್ರೆ ಪಾಕಿಸ್ತಾನ ಜೊತೆ ನಿರಂತರ ಯುದ್ಧ ಆಗುತ್ತೆ. ಅದಕ್ಕೆ ಆಗುವ ವೆಚ್ಚ ಭಾರತವನ್ನು ಬಡತನವನ್ನಾಗಿ ಮಾಡ್ತಾ ಹೋಗ್ತದೆ ಅನ್ನೋದೇ ಅವರು ರಾಜೀನಾಮೆ ಕೊಡುವುದಕ್ಕೂ ಒಂದು ಕಾರಣ. ಇನ್ಫ್ಯಾಕ್ಟ್ ಇವತ್ತು ಬಾಯಿಗೆ ಬಂದಂತೆ ಸಂಘ ಪರಿವಾರ
ಪಾರ್ಟಿಷನ್ ಆರ್ ದಿ ಕ್ವಶನ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕದಲ್ಲಿ ಅಂಬೇಡ್ಕರ್ ಹೇಳಿದಂಥ ಕೆಲವು ವಿಷಯಗಳನ್ನು ಸಂದರ್ಭಕ್ಕೆ ಅತೀತವಾಗಿ ತೆಗೆದು ತಮಗೆ ಬೇಕಾದಂಥ ಮುಸ್ಲಿಮರೆಲ್ಲರೂ ಭಾರತ ಬಿಟ್ಟು ಹೋಗಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಅಂತೇಳಿ ಸುಳ್ಳುಗಳನ್ನು ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಪಾಕಿಸ್ತಾನದ ಪ್ರಶ್ನೆಯನ್ನು ಬಂದಾಗ ಅಂಬೇಡ್ಕರ್ ಹೇಳಿದ್ದು, ಯಾವ ಗಡಿ ಜಿಲ್ಲೆಗಳಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೋ ಅದು ಈಶಾನ್ಯ ಭಾರತ ಇರ್ಬೋದು, ವಾಯುವ್ಯ ಭಾರತ ಇರ್ಬೋದು, ಅಂದರೆ ಇವತ್ತಿನ ಬಾಂಗ್ಲಾದೇಶ ಮತ್ತು ಇವತ್ತಿನ ಪಾಕಿಸ್ತಾನದ ಅಖಂಡ ಭಾರತದ ಅವತ್ತಿನ ಆ ಪ್ರದೇಶಗಳೇನಿದ್ದಾವೆ ಆ ಜಿಲ್ಲೆಗಳಲ್ಲಿ ಮುಸ್ಲಿಮರಲ್ಲಿ ನೀವು ಜನಮತಗಣನೆ ಮಾಡಿ. ಮುಸ್ಲಿಂ ಲೀಗ್ ಹೇಳಿದ್ದಕ್ಕೆ ಪಾಕಿಸ್ತಾನ ಅಲ್ಲ. ವಾಸ್ತವಿಕ ಸಮಸ್ಯೆ ಹೀಗಿದೆ ಅನ್ನೋದಾದರೆ ಬಹುಸಂಖ್ಯಾತ ಮುಸ್ಲಿಮರು ಒಪ್ಪಿಕೊಂಡ್ರೆ ನೀವು ಪಾಕಿಸ್ತಾನ ಮಾಡಿ. ಆಗಲೂ ಕೂಡ ಅವ್ರು ಕೊಟ್ಟಂಥ ಸಲಹೆ ಏನಪ್ಪ ಅಂತಂದರೆ, ಸ್ವತಂತ್ರ ಸ್ವಾಯತ್ತ ಪಾಕಿಸ್ತಾನ ಅನ್ನುವ ಒಂದು ದೇಶ, ಸ್ವತಂತ್ರ ಸ್ವಾಯತ್ತ ಭಾರತ ಅನ್ನೋ ದೇಶ, ಇವೆರಡು ಒಟ್ಟುಗೂಡಿ ಒಂದು ಕಾನ್ಫೆಡರೇಷನ್, ಅದು ಅಂಬೇಡ್ಕರ್ ಅವರ ಪರಿಕಲ್ಪನೆ ಆಗಿತ್ತು. ಅದಕ್ಕೆ ತದ್ವಿರುದ್ಧವಾದದ್ದು ಇಲ್ಲದಿದ್ದನ್ನೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಅವೆಲ್ಲ ಇರಲಿ, ಇವತ್ತಿನ ಸಂದರ್ಭಕ್ಕೆ ವಾಪಸ್ಸು ಬಂದು ನಾವು ಮಾತಾಡೋದಾದರೆ, ಇವತ್ತಿಗೂ ಕೂಡ ಅಂಬೇಡ್ಕರ್ ಹೇಳಿದಂಥ ಪ್ರಿನ್ಸಿಪಲ್ ಏನಿದೆ, ಜನರ ವಿಶ್ವಾಸವನ್ನು ಗೆದ್ದುಕೊಳ್ಬೇಕು. ದೆಹಲಿಯಿಂದ ನಮಗೆ ಅನ್ಯಾಯ ಆಗಿದೆ, ಕಾಶ್ಮೀರಿ ಅನ್ನುವಂತಹ ಒಂದು ಬೃಹತ್ತಾದಂಥ ಸೊಗಸಾದ ಕಲ್ಪನೆ ಇದೆ ಅವರಲ್ಲಿ. ಅಂದರೆ ಧರ್ಮಾತೀತವಾದಂಥ, ಪಂಥಾತೀತವಾದಂಥ ಕಾಶ್ಮೀರಿ ಅಂತಂದರೆ ಅದರಲ್ಲಿ ನಂದ ಋಷಿ ಇದ್ದಾನೆ, ನೂರುದ್ದೀನ್ ಚಿಶ್ತಿ ಇದ್ದಾನೆ, ಶೈವ ಇದೆ, ಲಲ್ಲಾದೇವಿ ಇದ್ದಾಳೆ. ಈ ಎಲ್ಲ ಇತಿಹಾಸವನ್ನು ಒಳಗೊಂಡು ನಮ್ಮದೊಂದು ಸ್ವಾಯತ್ತ ಸ್ವತಂತ್ರ ಸಂಸ್ಕೃತಿ. ನಾವು ನಿಮ್ಮ ಜೊತೆಗೂಡಿ ಸಹಮನಸ್ಕರಾಗಿ ಮತ್ತು ಸಮಬಲರಾಗಿ ಬದುಕ್ತೀವಿ, ಅಧೀನರಾಗಿ ಅಲ್ಲ. ಇದನ್ನು ಪಾರ್ಟಿಷನ್ ಆರ್ ದಿ ಕ್ವಶನ್ ಆಫ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ಸಾವರ್ಕರ್ಗೆ ಕಿವಿ ಹಿಂಡಿ ಹೇಳ್ತಾರೆ. ಒಂದು ದೇಶವನ್ನು ಮತ್ತೊಂದು ದೇಶ ಅಧೀನವಾಗಿ ಉಳಿಸಿಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ, ಅದು ಶಾಶ್ವತ ವ್ಯವಸ್ಥೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದು ರಕ್ತಸಿಕ್ತವಾದಂಥ ಬಂಡಾಯವನ್ನು ಹುಟ್ಟಾಗುತ್ತೆ, ಅಥವಾ ಏನಾಗುತ್ತೆ, ವಿಭಜನೆ ಆಗುತ್ತೆ. ಇದೇ ಆಗುತ್ತೆ, ಮತ್ತೊಂದು ಆಗೋದಿಲ್ಲ ಅದರಲ್ಲಿ. ಹೀಗಾಗಿ ಒಂದೋ ಎಲ್ಲರಿಗೂ ಕೂಡ ಪ್ರಜಾತಾಂತ್ರಿಕ ಹಕ್ಕುಗಳನ್ನು ಕೊಟ್ಟು ಸ್ವತಂತ್ರವಾಗಿ, ಸ್ವಾಯತ್ತವಾಗಿ ಹಾಗೂ ಪ್ರಜಾತಾಂತ್ರಿಕವಾಗಿ ಹಂಚಿಕೊಂಡು ಬದುಕುವಂತಹ, ಗೌರವದಿಂದ ಬದುಕುವ ವ್ಯವಸ್ಥೆ ಆಗಬೇಕು, ಅಧೀನರಾಗಿ ಆಗುವುದಲ್ಲ. ಇವತ್ತು ಮತ್ತೆ ಮೋದಿ ಸರ್ಕಾರ ಕಾಶ್ಮೀರದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಂದ್ರೆ ಇಡೀ ಭಾರತದ ಜನತೆ ಕಾಶ್ಮೀರದ ಕೂಗನ್ನು ಅರ್ಥ ಮಾಡ್ಕೊಳ್ಬೇಕು. ಸ್ವಾಯತ್ತತೆ ಅಂತಂದರೆ ವಿಭಜನೆ ಅಲ್ಲ, ಹೆಚ್ಚಿನ ಅಧಿಕಾರ, ತಮ್ಮನ್ನು ತಾವು ಆಡಳಿತ ಮಾಡಿಕೊಳ್ಳುವ ಸ್ವಯಮಾಡಳಿತ. ಆರ್ಟಿಕಲ್ 370 ಅದನ್ನು ಕೊಟ್ಟಿತ್ತು. ಆರ್ಟಿಕಲ್ 370 ರದ್ದು ಮಾಡೋದು ಮಾತ್ರ ಅಲ್ದಿರ, ಗಾಯದ ಮೇಲೆ ಉಪ್ಪು ಸವರೋ ಥರ ರಾಜ್ಯದ ಸ್ಥಾನಮಾನವನ್ನು ನೀವು ಕೇಂದ್ರಾಡಳಿತ ಸ್ಥಾನಮಾನಕ್ಕೆ ಇಳಿಸ್ತೀರಿ. ಅಷ್ಟು ಮಾತ್ರ ಅಲ್ದಿರ, ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಬಂದಾಗ ಒಬ್ಬ ಅಡ್ವೊಕೇಟ್ ಜನರಲ್ಲು, ಇಲ್ಲ ಸ್ವಾಮಿ ಬೇಗ ರಾಜ್ಯದ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದಾಗ ಅದನ್ನೇ ಒಪ್ಕೊಂಡು ಸುಪ್ರೀಂ ಕೋರ್ಟ್ನ 5 ಜನರ ಪೀಠ ಹೂಗುಟ್ಟುಬಿಡುತ್ತೆ. ಪ್ರಶ್ನೆ, ಸಂವಿಧಾನದಲ್ಲಿ ಒಂದು ಕೇಂದ್ರ ಸರ್ಕಾರಕ್ಕಾಗಲಿ ಸಂಸತ್ತಿಗಾಗಲಿ ರಾಜ್ಯದ ಸ್ಥಾನಮಾನವನ್ನು ಇಳಿಸುವ ಅಧಿಕಾರ ಸಂವಿಧಾನ ಕೊಟ್ಟಿದೆಯಾ ಅನ್ನೋ ಸಾಂವಿಧಾನಿಕ ಪ್ರಶ್ನೆಯನ್ನೇ ಕೈಗೆತ್ತಿಕೊಳ್ಳೋದಿಲ್ಲ. ಮತ್ತು ಆರ್ಟಿಕಲ್ 370 ರದ್ದತಿಯನ್ನು ಅತ್ಯಂತ ತಾಂತ್ರಿಕ ವಿಷಯವನ್ನು, ಸಾಂವಿಧಾನಿಕ ವಿಷಯವನ್ನೆಲ್ಲ ತಾಂತ್ರಿಕ ವಿಷಯವನ್ನು ಇಟ್ಕೊಂಡು ಅದನ್ನು ಎತ್ತಿ ಹಿಡಿಯುತ್ತೆ. ಹೀಗಾಗಿ ಪದೇ ಪದೇ ಗಾಯದ ಮೇಲೆ ಗಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಈ ಗಾಯ ವ್ರಣವಾಗೋದಕ್ಕೆ ಪಾಕಿಸ್ತಾನ ಎಲ್ಲ ಪ್ರಯತ್ನವನ್ನು ಮಾಡ್ತಿದೆ. ನಾವು ಗಾಯವನ್ನು ಸಾಧ್ಯವಾದಷ್ಟು ಇಲ್ಲದಂತೆ ಮಾಡಿ, ಗಾಯ ಗ್ಯಾಂಗ್ರೀನ್ ಆಗದಂತೆ, ಗಾಯ ನಿಧಾನಕ್ಕೆ ಮಾಯುವಂತೆ ಮಾಡಿ ವಿಶ್ವಾಸವನ್ನು ಗೆದ್ದುಕೊಳ್ಳುವ ಪ್ರಕ್ರಿಯೆ ಏನು? ಕಾಶ್ಮೀರಿಗಳ ವಿಶ್ವಾಸವನ್ನು ಗೆದ್ದುಕೊಳ್ಳದಿರ ಉಗ್ರಗಾಮಿತ್ವ ನಿಲ್ಲುವುದಿಲ್ಲ. ಇದೊಂದು ರಾಜಕೀಯ ಪ್ರಶ್ನೆ. ಹೀಗಾಗಿ ಈಗಲಾದರೂ ಭಾರತದ ಜನ, ವಿರೋಧ ಪಕ್ಷಗಳು ಈ ಪೆಹಲ್ಗಾಮಿನಲ್ಲಿ ಸತ್ತ 26 ಜನರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸುವುದು ಅಂದರೆ, ಮತ್ತೊಂದು ಪೆಹಲ್ಗಾಮ್ ಆಗಬಾರದು ಅಂತಂದರೆ, ಮೊಟ್ಟ ಮೊದಲಿಗೆ ನಾವು ಇದೊಂದು ಅವ್ರು ಹಿಂದೂ ಮುಸ್ಲಿಂ ಮಾಡಬೇಕಂತ ಬಂದರು. ಕೆಲವರು ಕೇಳಿದ್ದಾರೆ ನೀವು ಮುಸ್ಲಿಮರ ಅಂತೇಳಿ. ಅವ್ರಿಗೆ ಇದನ್ನು ಹಿಂದೂ ಮುಸ್ಲಿಂ ಅಂತ ಮಾಡಿ ಇಡೀ ಭಾರತಕ್ಕೆ ಬೆಂಕಿ ಹಚ್ಚುವ ಉದ್ದೇಶ ಇದೆ ಅಂತ ಇಟ್ಕೊಳ್ರಿ. ನಾವು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ, ವಿಶೇಷವಾಗಿ ಸಂಘ ಪರಿವಾರ, ನೀವು ಪಾಕಿಸ್ತಾನದ ಅಜೆಂಡಾವನ್ನು ಇಲ್ಲಿ ಜಾರಿಗೆ ತರ್ತಿದ್ದೀರಿ. ಕೂಡಲೇ ಅದು ನಿಲ್ಲಬೇಕು. ಭಾರತದೆಲ್ಲೆಡೆ ಏನು ಕಾಶ್ಮೀರಿಗಳ ಮೇಲೆ ದಾಳಿ ಆಗ್ತಿದೆ ಅದು ಕೂಡಲೇ ನಿಲ್ಲಬೇಕು.
ಇವತ್ತೇನು ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ವಿರುದ್ಧವಾದಂಥ ಒಂದು ಭಾವನೆ ಇದೆ, ಅದನ್ನು ಒಂದು ಬಂಡವಾಳವಾಗಿ ನೀವು ಮಾಡಿಕೊಂಡು ಕಾಶ್ಮೀರಿಗಳ ರಾಜಕೀಯ ಸ್ವಾಯತ್ತತೆಯನ್ನು ರಕ್ಷಿಸುತ್ತೇವೆ ಅನ್ನೋ ಭರವಸೆ ಕೊಡ್ತಾ ಅವರೇ ಸ್ವಇಚ್ಛೆಯಿಂದ ಭಾರತದಲ್ಲಿ ನೆಮ್ಮದಿಯಿಂದ ಹಾಗೂ ಸ್ವಾಯತ್ತತೆಯಿಂದ ಬದುಕುವ ಅವಕಾಶ ಕಲ್ಪಿಸ್ಕೊಡ್ಬೇಕು. ಇದು ಸುದೀರ್ಘ ಪ್ರಕ್ರಿಯೆ. ಆಗ ಪಾಕಿಸ್ತಾನ ತನ್ನಂತೆ ತಾನೇ ವಿಫಲವಾಗುತ್ತೆ. ಅದನ್ನು ಮಾಡದೆ ಯುದ್ಧವನ್ನು ಮಾಡ್ತೀವಿ, ಪಾಕಿಸ್ತಾನದ 25 ಕೋಟಿ ಜನರನ್ನ ನೀರು ನೆರಳಿಲ್ದಂಗೆ ಕೊರಗಿ ಸಾಯೋಂಗೆ ಮಾಡ್ತೀವಿ ಅಂದರೆ ನಮಗೂ ಆ ಪ್ಯಾಲೆಸ್ತೈನ್ನಲ್ಲಿ ಏನು ಇಸ್ರೇಲಿಗಳು ಮಾಡ್ತಿದ್ದಾರೆ ನರಮೇಧ, ಅದಕ್ಕೂ ಏನು ವ್ಯತ್ಯಾಸ ಬರುತ್ತೆ? ಇದಾಗದಂತೆ ಭಾರತ ಬುದ್ಧನ ದೇಶ. ಮೋದಿಯವರಿಗೆ ನಿಜಕ್ಕೂ ಅದರಲ್ಲಿ ವಿಶ್ವಾಸ ಇದ್ದರೆ ಬುದ್ಧನ ಅತ್ಯಂತ ಮುಖ್ಯವಾದಂಥ ಸಮತೆ, ಮಮತೆ, ಪ್ರಜ್ಞ, ಶೀಲ, ಕರುಣೆ ಮತ್ತು ಮೈತ್ರಿ ಇವುಗಳನ್ನು ಆಧರಿಸಿ, ಇದೇ ಪಂಚಶೀಲ, ಈ ಪಂಚಶೀಲವನ್ನು ಆಧರಿಸಿ ಕಾಶ್ಮೀರದ ಸಮಸ್ಯೆಯನ್ನು ನಿವಾರಣೆ ಮಾಡುವುದಕ್ಕೆ ಮುಂದಾಗಬೇಕು. ಅವರು ಮುಂದಾಗೋದಿಲ್ಲ. ಭಾರತದ ಜನತೆ ಈ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ತರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ಕಾರ.